ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ನಿರ್ಮಲ ತುಂಗಭದ್ರಾ ಅಭಿಯಾನ ಮೂರನೇ ಹಂತದ ಜನ ಜಾಗೃತಿ ಪಾದಯಾತ್ರೆ ಪ್ರಮುಖ ಪೂರ್ವಭಾವಿ ಸಭೆ ಗಂಗಾವತಿಯಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಪ್ರಮುಖರು, ಗಣ್ಯರು, ರಾಜಕೀಯ ನಾಯಕರು, ಎಲ್ಲಾ ಸಮಾಜಗಳ ಸಂಸ್ಥೆ, ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ರೈತ ಪರ, ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ಸಂಸ್ಥೆ, ಪರಿಸರ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ, ಚನ್ನಬಸಯ್ಯ ಅಧ್ಯಕ್ಷರು, ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು, ಕಾಳಪ್ಪ ವಾಣಿಜ್ಯೋದ್ಯಮಿಗಳು, ತಿಪ್ಪೇರುದ್ರಸ್ವಾಮಿ ಮಾಜಿ ಕಾಡುಧ್ಯಕ್ಷರು, ಬಸವರಾಜಸ್ವಾಮಿ ಮಳೆಮಠ್, ದಂತವೈದ್ಯ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್, ಎಕೆ ಮಹೇಶ್ ಹಾಗೂ ಗಂಗಾವತಿ ಗ್ರಾಮೀಣ ಭಾಗದ ರೈತ ಬಾಂಧವರು, ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಇತರರು ಸೇರಿದಂತೆ ಪೂರ್ವಭಾವಿ ಸಭೆ ಯಶಸ್ವಿಗೊಂಡಿತು. ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಕರ್ನಾಟಕ ಇವರಿಂದ ದಿನಾಂಕ ಡಿಸೆಂಬರ್ 27ರಿಂದ ದಿನಾಂಕ ಜನವರಿ 4, 2026ರವರೆಗೆ ನಡೆಯುವ ಪಾದಯಾತ್ರೆಗೆ ಸರ್ವರಿಗೂ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಕರ್ನಾಟಕ ಸುಸ್ವಾಗತ ಕೋರಿದರು. ಕಡ್ಲಿ ಹಿಟ್ಟನ್ನ ಕೊಡ್ತಾ ವರದಸ್ತಿ ಫೌಂಡೇಶನ್ ಕೊಡ್ತಾರೆ. ಅವರು 1 ಲಕ್ಷ ರೂಪಾಯಿ ಕೊಡ್ತೀವಿ. ಜೊತೆಗೆ 2 ದಿನ ಪಾದಯಾತ್ರೆ ಎಲ್ಲ ಖರ್ಚನ್ನು ನಾವು ನೋಡ್ಕೊಂತೀವಿ. ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತ ಹುಬ್ಳಿಯಿಂದ 200 ಜನರು ಹುಬ್ಳಿಯಿಂದ ಬರ್ತಾ ಇದ್ದಾರೆ. ಸೊ ಅದು ಒಂದಾಯಿತು. ಸೊ 1 4 ಲಕ್ಷ ಆಯಿತು. ನಂತರ ನಮ್ಮ ಶಾಲೆ ಕಾಲೇಜಿಂದ ಒಂದೊಂದು ಶಾಲೆ ಕಾಲೇಜಿಂದ 5,000 ಹಂಗೆ ಒಂದು 50,000 ರೂಪಾಯಿ ಕಲೆಕ್ಷನ್ ಆಗಿದೆ, 4 ಮತ್ತೆ ನಾನೊಂದು 50,000 ಕೊಟ್ಟಿದ್ದೀನಿ ಈಗ ಇನಿಷಿಯಲ್ ವರ್ಕ್ ಆಗಲಿ ಅಂತ. ಒಟ್ಟು 5 ಲಕ್ಷ ರೂಪಾಯಿ ನಮಗೆ ಕಲೆಕ್ಷನ್ ಆದಂಗೆ ಆಗಿದೆ. ಉಳಿದಿದ್ದು ಈಗ 18ರಿಂದ 20 ಲಕ್ಷ ರೂಪಾಯಿ ನಮ್ಗೆ ಬೇಕಾಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಇಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನೀಡುತ್ತೆ. ಆದರೆ ಇದು ನಮ್ಮ ಇಡೀ ಮುಂದಿನ ಜನಾಂಗಕ್ಕೆ ಒಳ್ಳೆ ಮಾಡುವಂಥ ಕೆಲಸ. ಮಟ್ಟದಲ್ಲಿ ಅದಕ್ಕೆ ಸಪೋರ್ಟನ್ನು ಕೊಡೋರು ಇದ್ದಾರೆ ಅಂತ ಗೊತ್ತಾಗಿದೆ. ಸೊ ಈಗ ನಮಗೆ ಅದು ಮುಂದೆ ಯಾರೋ ಒಬ್ಬರು ಬಂದ ಕಾರ್ಯವನ್ನು ಮಾಡ್ಬೋದು. ಆದರೆ ಅದಕ್ಕೂ ಮೊದಲು ನಾವು ತುಂಗಭದ್ರಾ ನದಿಯನ್ನು, ಅದರಲ್ಲಿರೋ ಸಮಸ್ಯೆಗಳು ಏನಿದೆ, ತುಂಗಭದ್ರಾ ನದಿಗೆ ಡ್ಯಾಮ್ದು ಸಮಸ್ಯೆ ಇದೆ, ನದಿದು ಸಮಸ್ಯೆ ಇದೆ, ಕುಡಿಯೋಕ್ಕೆ ನೀರು ಯೋಗ್ಯತೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನು. ಆಮೇಲೆ ವೆಸ್ಟರ್ನ್ ಘಾಟ್ನಲ್ಲಿ ಅತಿ ಹೆಚ್ಚು ಪ್ರಗತಿಗಾಗಿ ಗಿಡ ಮರಗಳನ್ನು ಕಡಿತಾ ಇದ್ದಾರೆ. ನದಿ ಭಾಳಷ್ಟು ಸಮಸ್ಯೆಯಲ್ಲಿದೆ. ಬೇಸಿಗೆಯಲ್ಲಿ ಯಾವುದೇ ನೀರು ಹರಿತಾ ಇಲ್ಲ. ಬೇಸಿಗೆಯಲ್ಲಿ ಹರಿಯೋ ನೀರು ಎಲ್ಲ ಕೊಳಚೆ ನೀರು ಅಂತ ಗೊತ್ತಾಗಿದೆ. ಹಾಗಾಗಿ ಇದನ್ನು ಒಂದು ನಮ್ಮ ಊರಿಗೆ ಬರುವಂಥ ಯಾರೇ ಅತಿಥಿಗಳು 50 ಮಂದಿ ಯಾರೋ ಬಂದು ಹೋಗ್ತಾರೆ, ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ, ಅವ್ರಿಗೆ ಒಳ್ಳೆ ಹೋಟೆಲ್ಗಳು ಮತ್ತು ನೆಕ್ಸ್ಟ್ ಹೋಗೋ ಬರೋ ಎಲ್ಲ ಅವ್ರಿಗೆ ವ್ಯವಸ್ಥೆಗಳನ್ನು, ಫ್ಲೈಟ್ ಅಂದರೆ ಫ್ಲೈಟು, ಸ್ವಲ್ಪ ಜನ ಕೇರಳ, ತಮಿಳುನಾಡಿಂದ, ಆಂಧ್ರದಿಂದ ಬರ್ತಾ ಇದೆ, ಸ್ವಲ್ಪ ಜನ ಬೆಂಗಳೂರಿಂದ ಬರ್ತಾ ಇದೆ, ಸ್ವಲ್ಪ ಜನ ಪಂಜಾಬು ಮತ್ತು ದೆಹಲಿಯಿಂದ ಬರ್ತಾ ಇದೆ. ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮತ್ತು 50 ಗೆಸ್ಟ್ಗಳನ್ನು ಒಂದೊಂದು ಊರಲ್ಲಿ 5-6 ಮಂದಿ ನಾವು ಇದು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಇಲ್ಲೇ. ಹಾಗಾಗಿ ಅವ್ರನ್ನೆಲ್ಲನೂ ಇನ್ನೂ ಒಂದು ವಾರದೊಳಗೆ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಯಾವ ಥರ ಅದನ್ನು ನಿಭಾಯಿಸೋಣ ಅಂತ ತಮಗೆ ಈಗಾಗಲೇ ಭಾಳಷ್ಟು ಈ ಥರ ಕಾರ್ಯಕ್ರಮಗಳನ್ನು, ಅಭಿಯಾನವನ್ನು ಮಾಡಿದ ಎಲ್ಲ ಹಿರಿಯರಿದ್ದೀರಿ. ಅವರ ಮಡಿಲಿಗೆ ನಾವು ಹಾಕ್ತಾ ಇದ್ದೀವಿ. ತಮ್ಮ ಆಶೀರ್ವಾದದಿಂದ ಇದೊಂದು ಕಾರ್ಯ ಗಂಗಾವತಿಯಲ್ಲಿ ಈ ಥರ ಒಂದು ಅಭಿಯಾನ ಮಾಡಿದ್ರು ಪರಿಸರದ ಬಗ್ಗೆ ಭಾಳಷ್ಟು ಅವರಿಗೆ ಇದೆ, ಪ್ರಜ್ಞೆ ಇದೆ, ಒಳ್ಳೆ ಊರು, ಒಳ್ಳೆ ಜನರಿದ್ದಾರೆ ಅಂತ ಆ ಕಡೆ ಯಾರು ಶಿವಮೊಗ್ಗ ಮತ್ತು ಮೇಲಿನ ಜನರು ನಮ್ಮ ಬಗ್ಗೆ ಮಾತಾಡುವಾಗ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಈಗ ಈ ಕಾರ್ಯಕ್ರಮದ ಬಗ್ಗೆ ತುಂಗಭದ್ರದ ತುಂಗಭದ್ರಾ ಅಭಿಯಾನದ ರಾಯಭಾರಿಗಳಾದ ಲಲಿತಾರಾಣಿ ಮೇಡಮ್ ಅವರು ಇದ್ರ ಬಗ್ಗೆ ಮುಂದುವರಿಸಿ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಬೋದು. ನನ್ನ ಪಾದಯಾತ್ರೆಯಲ್ಲಿ ಇವತ್ತು ವೇದಿಕೆಯ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾಗಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ವಿಚಾರದಲ್ಲಿ 3-4 ಮೀಟಿಂಗ್ಗಳು ಆಗಿದ್ದಾವೆ. ತಮ್ಗೆಲ್ಲರಿಗೂ ವಿಷಯ ತಿಳಿದಿದೆ. ಹೆಚ್ಚು ಮಾತಾಡೋ ಅವಶ್ಯಕತೆ ನನಗೆ ಇಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ
ಇದಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟಾರಂದ್ರೆ ಅದಕ್ಕೆ ಅರ್ಧ ನಿಮ್ಗೆಲ್ಲರಿಗಂತ ವಯಸ್ಸಿನಲ್ಲಿ ನಾನು ದೊಡ್ಡವಳು ಅಂತ ಹಿರಿಯತನ ಕೊಟ್ಟಿದ್ದಾರೆ. ಆದ್ರೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಮಕ್ಕಳು ನಾನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಈ ವಿಚಾರದಲ್ಲಿ ಪಾಟೀಲ್ರು ಪಾಪ ತುಂಬಾ ಕಷ್ಟಪಡಕತ್ತಾರೆ. ಯಾಕಂದ್ರೆ 4-5 ಮೀಟಿಂಗ್ ಮಾಡಿದ್ರು, ಇದ್ರ ತಕ್ಕಂತ ಫೈನಾನ್ಸ್ ವ್ಯವಸ್ಥೆನೂ ಆಗಿರ್ಲಿಲ್ಲ. ಅದಕ್ಕೆ ಫೈನಾನ್ಸ್ ಏನ್ ಮಾಡ್ಬೇಕು ಎಂಬ ವಿಚಾರ ಮೊನ್ನೆ ನಾನು ಮುಂದಿಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಕುಂತು ಸೇರಿ ಇಷ್ಟಿಷ್ಟು ಹಾಕಿದ್ರೆ ಈ ಕಾರ್ಯಕ್ರಮ ನಡೆಸ್ಬೋದು ಪಾಟೀಲ್ರೆ. ಆ ವಿಚಾರದಲ್ಲಿ ಸ್ವಲ್ಪ ಎಲ್ಲಾರನ್ನು ಮೀಟಿಂಗ್ ಕರೀರಿ. ಯಾಕಂದ್ರೆ ನಮ್ಮ ಜಲ, ನಮ್ಮ ತುಂಗಭದ್ರಾ ನಿರ್ಮಲವಾಗಿದ್ದರೆ ಮುಂದಿನ ಜೀವನ ಎಲ್ಲರೂ ನಡೆಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಮೊದಲಿದ್ದ ಈ ವಿಚಾರದಲ್ಲಿ ಎಲ್ಲ ಗಣ್ಯರು ಇದೇ ಒಂದೇ ಮಾತು ಹೇಳಕತ್ತಿದ್ರು. ಯಾಕಂದ್ರೆ ಎಲ್ಲ ವರ್ಷ ನದಿ ದಂಡಿಗೆ ಸೇರಿದೆ ಅಂತ. ಸುಮಾರು 25-30 ವರ್ಷ ಹಿಂದೆ ಒಂದ್ಸಲ ಹೊಲಸೆಲ್ಲ ಸೇರಿ ಮೀನುಗಳೆಲ್ಲ ಸತ್ತೋಗಿದ್ವು. ಇಲ್ಲಿದ್ದ ಅವ್ರಿಗೆ ಗೊತ್ತು, ಅವತ್ತು ಇಲ್ಲಿದ್ದ ಬಹಳ ಜನರಿಗೆ ಆ ವಿಚಾರ ಗೊತ್ತು. ಆಮೇಲೆ ಫ್ಯಾಕ್ಟ್ರಿಗಳೆಲ್ಲ ಬಂದ್ ಮಾಡಿಸಿದ್ರು. ಸ್ವಲ್ಪ ದಿವಸ ನೀರು ಸ್ವಚ್ಛ ಆಯಿತು. ಆಮೇಲೆ ಈಗಂತೂ ನಿರ್ಮಲತ್ವ ಏನು ಉಳಿದಿಲ್ಲ ನದಿಯಲ್ಲಿ. ಯಾಕಂದ್ರೆ ಎಲ್ಲೆಲ್ಲಿ ಹೊಲಸು ಸೇರ್ತಾ ಇದೆ. ಮೊನ್ನೆ ಕಿಷ್ಕಿಂದ ಭಾಗದಲ್ಲಿ ನಾನು ಇವ್ರಿಗೆಲ್ಲ 600 ರೂಮ್ ಕಟ್ತೀವಿ ಅಂದಾಗ ನಾನಂತೂ ಅಬ್ಜೆಕ್ಷನ್ ಮಾಡಿದ್ದೆ. ಒಂದೇ ಕಡೆ 600 ರೂಮ್ ಕಟ್ಟಿದ್ರೆ ಆ ವರ್ಷೆಲ್ಲ ಮತ್ತೆ ನಮ್ಮ ನದಿಗೆ ಬಿಡ್ತೀರಿ ನೀವು. ಅದೇ ನೀರು ನಾವು ಕುಡಿಬೇಕಾಗತ್ತೆ. ಬೇರೆ ಬೇರೆ 10-20 ಹಂಗ ಬೇರೆ ಬೇರೆ ಗದ್ದೆಗಳಿದ್ದಾವಲ್ಲ, 1-1.5 ಎಕರೆ ಗದ್ದೆ ಇರ್ತದೆ, ಅವ್ರಿಗೊಂದು 4-5 ರೂಮ್ ಕೊಡಿ. ಯಾಕಂದ್ರೆ ಆ ಹೊಲಸೆಲ್ಲ ಅವ್ರ ಗದ್ದೆಗೆ ಹೋಗುತ್ತೆ, ನಮ್ಮ ನದಿಗೆ ಸೇರಲ್ಲ ಅಂತಂದೇಳಿ ನನ್ನ ಅಭಿಪ್ರಾಯನೂ ಅವರೆಲ್ಲರ ಮುಂದೆ ಇಟ್ಟೀನಿ. ಆದ್ರೆ ಇಲ್ಲಿ ರೈತ ಮುಖಂಡರಿದ್ದಾರೆ, ರೈತರಿದ್ದಾರೆ. ನಿಜ ಹೇಳ್ಬೇಕಾದ್ರೆ ರೈತರೇ ಬಹಳ ಜನ ಇದ್ದೀವಿ ನಾವು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲಾರ್ದ ವಿಚಾರ ಏನೂ ಇಲ್ಲ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ. ಅದಕ್ಕೆ ಈ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಸೇರ್ಬೇಕು. ಇನ್ನೂ 1000 ಜನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಂದವರೆಲ್ಲ ಭಾಗವಹಿಸಿ ನಮ್ಮ ಕೈಲಾದಷ್ಟು ಇದರಲ್ಲಿ ಸೇವಾ ಅಂತಾರಲ್ಲ, ಆ ಸೇವಾ ನಾವು ಮಾಡೋಣ ಅಂತಂದೇಳಿ ಎಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ವಿಷಯದ ಬಗ್ಗೆ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ರವರು, A.K. ಮಹೇಶ್ ಅವರು, ಬಸವರಾಜ್ ಅವರು ಅನೇಕ ಸಭೆಗಳನ್ನು ಮಾಡುವುದರ ಮುಖಾಂತರ ಅವೇರ್ನೆಸ್ ತರುವಂತ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. 1ನೇ ಹಂತ ಕಾರ್ಯಕ್ರಮ, 2ನೇ ಹಂತದ್ದು ಗಂಗಾವತಿಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಸಭೆಯನ್ನು ಮಾಡಿ ಒಂದು ಎಚ್ಚರಿಕೆ ಮೂಡಿಸುವಂತ ಕಾರ್ಯಕ್ರಮ ಮಾಡಿದ್ರು. ಇದರಲ್ಲಿ ಜನರಲ್ಲಿ ಇನ್ನೂ ಅವೇರ್ನೆಸ್ ಬರ್ಬೇಕಾಗಿದೆ. ನಾನು MP ಅವರು MLA ಅವರು ಬಂದಾರೆ ಅಂತೇಳಿ ಲಗ್ಗಂದಾಗ ಒಂದು ಪ್ಲೇಟ್ ತೊಳೆಕತ್ತಿದ್ದೆ. ಒಬ್ರು ಬಂದ್ರು VIP, ಇಬ್ರು ಬಂದ್ರ ಅಂತೇಳಿ ಪ್ಲೇಟ್ ತೊಳೆಕತ್ತಿದ್ದೆ. ನನ್ನ ಹಿಂದಿರೋರು ಏನ್ ತಿಳ್ಕೊಂಡ್ರು, ಪ್ಲೇಟ್ ತೊಳೆ ನಿದ್ದಂಗ ಅದನ್ನ ಜಲ್ಲೆಲ್ಲಿ ತೊಳೆಯಲಿ ಅಂತಂತ. ನಾವೇನ ಸೇವಾ ಮಾಡೋಣ ಅಂತ ಮಾಡಕ್ ಹೋದ್ರೆ ಇವ್ರು ಸೇವಾ ಮಾಡಕ್ಕಾಗ ಹುಟ್ಟಿರೋರು ಅಂತ ತಿಳ್ಕೊಂಡು ಅವ್ರ ಮೇಲೆ ಜವಾಬ್ದಾರಿ ಹಾಕಂತ ಮನೋಭಾವ ಜನರಲ್ಲಿ ಐತೆ. ನಾವು ಡಾಕ್ಟರ್ ಅಂದಾಳ್ರವರು, ಶಿವಕುಮಾರ್ ಮಾಲಿಪಾಟೀಲ್ರವರು, ಪಕ್ಷಪ್ಪನವರು ನಮ್ಮ ಹೊಸ್ದಾಗಿ ಬಂದಿತ್ತಲ್ಲ ನಮ್ಮ ಮಹಾತ್ಮ ಗಾಂಧಿ ಸ್ವಚ್ಛತಾ ಆಂದೋಲನ ಮಾಡಕ ಟ್ರಾಕ್ಟರ್ಗಳು ಮುನ್ಸಿಪಾಲ್ಟಿಯವ್ರು ಕರ್ಕೊಂಡು ಓಣಿಗೆ ಹೋಗಿ ನಾವು ಚಲಿಕೆ ಗುದ್ಲಿ ತಗೊಂಡು ಅದನ್ನ ಕಸ ತುಂಬಿ ಆ ಕಸಬೆ ಬಳದು ಹಾಕ್ತಿದ್ವಿ. ಅದೊಂದು ಉರುಪು. ಅವಾಗ ಪಾಪ ಪಕ್ಕದ ಮಾಲಿಗೆ ಎದೇವದೈತಲ್ಲ ಇದು ಕಮಲ್ ಮನೆ ಪಕ್ಕದಾಗ ನಮ್ ಗಂಗಾಧರ ಫೋನ್ ಮಾಡಿದ, ಅಲ್ಲ ನಮ್ಮ ಮನೆಗೆ ಬಂದಿಲ್ಲಲ್ಲ, ಪಕ್ಕದ ಮನೆ ಕಸ ಹಂಗ ಬಿದ್ದೈತೆ, ಯಾವಾಗ ಬರ್ತೀರಿ ಅಂದ. ನಾವು ಕಸ ಹೊಡೆಯರ್ ಅಂತ ತಿಳ್ಕೊಂಡ್ಬಿಟ್ರು ಅವ್ರು. ನಮ್ಮ ಓಡಿಗೆ ಬಂದಿಲ್ಲಲ್ಲ ಕಸ ಹೊಡೆಯರು, ನೀವು ಎಲ್ಲಿ ಬೇಕಾಗಿಲ್ಲ ಕಸ ಹೊಡೆಯಕತ್ತೀರಿ, ನಮ್ಮನಿಗೆ ನಮ್ಮ ಪನಿ ಪಕ್ಕದಾಗ ಐತೆ ಬಂದಿಲ್ಲಲ್ಲ ಏನಂದ. ಮತ್ತೆ ಎಲ್ಲಾ ವಾರ್ಡ್ನಾಗ ಹೊಡಿದ್ರಿ, ನಮ್ಮ ವಾರ್ಡಿಗೆ ಬಂದಿಲ್ಲಲ್ಲ ಅಂದ. ಅಲ್ಲ ಏನ್ ನಾವು ಕಸ ಹೊಡೆಯರ್ ಅಂತ ತಿಳ್ಕೊಂಡ್ರೆ ಏನಂತಂದ. ಅಲ್ಲ ಮತ್ತೆ ಎಲ್ಲಾ ಕಡೆ ಮಾಡಕತ್ತೀರಿ, ಅದಕ್ಕೆ ಇಲ್ಲಿ ಯಾಕೆ ಮಾಡಿಲ್ಲ ಅಂತ ಕೇಳಿದೆ. ಈ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ರು, ಮಹೇಶ್ ಅವರು, ಇಲ್ಲೆಲ್ಲ ಸಂಘಟನೆಯವರು ಹಾಕ್ಯಂಡ್ ಮಾಡಕತ್ತಾರ ಅಂದ್ರೆ ಅದು ಏನೋ ಅವ್ರ ಜವಾಬ್ದಾರಿ ಇರ್ಬೋದು ಅಂತ ಜನ ತಿಳ್ಕೊಂತಾರ. ಜೋಶಿ ಅವರು, ಲಲಿತಾರಾಣಿ ಅವ್ರು ಏನ್ ಪದೇ ಏನೋ ಮಾಡ್ತಾರ ಅಂದ್ರೆ ಅದ್ರಾಗ ಏನೇ ಇರ್ಬೇಕಂತ ಅದಕ್ಕ ಮಾಡಕತ್ತಾರ ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲ ಜನರ ಮನೋಭಾವನೆಗಳು ಅದು ನಮ್ಮದು ಅಂತಕ್ಕಂಥದ್ದು ಬರೋವರಿಗೆ ಅದು ಬಹಳ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಇದು. ತುಂಗಭದ್ರಾ ನದಿಯ ಶಾಶ್ವತ ಪರಿಹಾರಕ್ಕಾಗಿ ಅನೇಕ ಹೋರಾಟಗಳನ್ನ ಹಿರಿಯರು ಶಿವಮೊಗ್ಗದಿಂದ ಮಾಡ್ತಾ ಶಿವಮೊಗ್ಗದವ್ರು ಬರ್ತಾ ಇದ್ದಾರೆ, ದೆಹಲಿ ವೀರಾಪುರ ಅವ್ರು ಬರ್ತಾ ಇದಾರೆ, ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈ ನೆಲ್ಲು ಬೆಳೆಬಾರ ಅಂದ್ರೆ 50 ರೂಪಾಯಿ ಚೀಲ ಆದ್ರೂ ಸಹಿತ ನೆಲ್ಲು ಬೆಳೆಯೋದು, ನೀರು ಕಲುಷಿತ ಆಗೈತೆ. ನಾವು ಒಂದ್ ಕಡೆ ಹೋಗಿದ್ವಿ, ಒಬ್ಬರು ನೂತನ ಶಾಸಕರು ಆರಿಸಿ ಬಂದಿದ್ರು, ನಮ್ಮನ್ನು ಕರ್ಕೊಂಡು ಹೋಗಿ ಅವರು
ನಮ್ಮ ಕಲುಷಿತ ನೀರನ್ನು ಕುಡಿದು ಕಾಲುಗಳು ಗಂಟು ಹಿಡ್ಕೊಂಡವ. ಅದಕ್ಕೆ ನಮ್ಮ ಬಂದಿರತಕ್ಕಂಥ ಶಾಸಕರು ನಮ್ಮನ್ನ ಶುದ್ಧ ಕುಡಿಯುವ ನೀರಿನ ಘಟಕನ ಹಾಕಿ ತುಂಗಭದ್ರದ ಶುದ್ಧ ಕುಡಿಯುವ ನೀರನ್ನು ಮಾಡಿಕೊಡ್ತಾರ ಅಂತ ಭಾಷಣ ಮಾಡಿದ್ವು. ಎಲ್ಲ ಹೋದ್ವಿ, ಚಾಕುಡಿ ಕರ್ಕೊಂಡು ಹೋದ್ರು ನಮ್ಮನ್ನು. ಡಾಕ್ಟ್ರ ಅದು ಒಬ್ಬ ಡಾಕ್ಟರ್ ಮಾತಾಡಿದ್ ಇದ್ರಂಗ ಶುದ್ಧ ಕುಡಿಯೋ ನೀರನ್ನು ಕೊಡ್ಬೇಕು ಅಂತ. ನಿನಗೆ ಬುದ್ಧಿಗಿದ್ದ ಐತೇನೆ ಡಾಕ್ಟರ್ ಅಂತ ಕೇಳ್ದಾತ. ಎದಕ್ಕಂದ, ಚಲೋ ನೀರು ಕುಡಿದು ಕಾಲ್ ಚಲೋದ್ರಿಂದ ಕ್ಯಾ ಪೇಷಂಟ್ ಬರ್ತಾವ, ಕಲುಷಿತ ನೀರು ಕುಡಿದ್ರೆ ಗಂಟು ಹಿಡಿದ್ರೆ 4 ಪೇಷಂಟ್ ಅನ್ನ ಬರ್ತಾವ ಅಂತ. ಹೌದಲ್ಲ, ನಾ ಮರ್ತ್ ಬಿಟ್ನಲ್ಲ ಅಂತಂದು ಅವತ್ತಿದ್ದಾತ ನೀರೇ ಕೇಳೋದು ಬಿಟ್ಬಿಟ್ಟ. ಹಂಗ ಇಲ್ಲಿ ಭಾಗದಲ್ಲಿ ರೊಕ್ಕ ಬರೋದು ನೋಡ್ತೀವಿ ನಾವು. ಬಹಳ ಉದಾಹರಣೆಗಳಿದೆ ನಮ್ಮ ಜೀವನದಾಗ, ಅನುಭವಗಳು ಎಲ್ಲ. ಆ ಕಾರಣದಿಂದ ಈ ತುಂಗಭದ್ರಾ ನದಿಯ ಪಾತ್ರದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಅನೇಕರು ಹೋರಾಟವನ್ನ ಮಾಡ್ತಾ 78 ವರ್ಷ ಆಯ್ತದು. ತುಂಗಭದ್ರಾ ಜಲಾಶಯ ಪ್ರಾರಂಭ ಆಗಿ ಸುಮಾರು ನಮ್ಮ ಜಲಾಶಯಕ್ಕೆ ಹರಿದು ಬರ್ತಕ್ಕಂಥ ನೀರು 450 TMC ಈ ವರ್ಷ ಹರಿದು ಬಂತು. ತುಂಗಭದ್ರಾ ಜಲಾಶಯದಲ್ಲಿ ನೀರನ್ನು ಇಟ್ಕೊಳ್ಳೋ ಸಾಮರ್ಥ್ಯ ಸಂಪೂರ್ಣವಾಗಿ ಕಡಿಮೆ ಆಗಿ ಸುಮಾರು ಈಗ 100 TMC ಬಂದೈತೆ. 350 TMC ಕಡಪ ಕರ್ನೂಲ್ ಜಿಲ್ಲೆಗಳಿಗೆ ಹರಿದು ಹೋಯ್ತು. 34 TMC ಹೂಳು ತುಂಬೈತೆ. ಆ ಹೂಳು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಸಮಸ್ಯೆ ಬಹಳ ಚರ್ಚೆ ಆಗ್ಯಾವ. ಆ ಹೂಳು ಬಗ್ಗೆ ಯಾಕೆ ಬಂತು? ಅದೇ ಗೋರ್ಪುಡಿ ಅವ್ರ ಕಾರ್ಖಾನೆ ಇತ್ತು, ಅಲ್ಲಿ ಗುಂಡಾ ಕಾರಿಟ್ಟ ಅರಣ್ಯ ಇತ್ತು, ಕುರಿಮಕ ಯೋಜನೆ ಇತ್ತು. ನದಿ ಪಾತ್ರದಲ್ಲಿ ಪ್ರತಿ ಈ ಗುಡ್ಲನೂರು ಕಾತ್ರಿಕೆ ಆ ಭಾಗಕ್ಕೆ ಹೋದ್ರೆ ನದಿ ಸುತ್ತಲೂ ಏನ್ ಮಾಡ್ತಿದಾರ, ಮಡಿಕೆ ಹೊಡೆದು ನೀರ್ ಕಡಿಮೆ ಆದಾಗ ಹೊಲಗಳು ಮಡಿಕೆಂತಾರ. ಅದು ಮಡಿಕೆ ಹೊಡೆದದ್ದು ನೀರು, ಆಮೇಲೆ ಗುಂಡಾ ಅರಣ್ಯದಲ್ಲಿ ಗಿಡ ಕಡಿದಿರ್ತಕ್ಕಂಥ ಮಣ್ಣು ಮಳೆ ಬಂದಾಗ ರಭಸಕ್ಕೆ ಹರಿದು ಬರ್ತಕ್ಕಂಥ ನೀರಿಗೆ ಅದು ತುಂಬಿ 34 TMC ಹೂಳು ತುಂಬಿದೆ. ಹೂಳಿನ ಜೊತೆಗೆ ಅಲ್ಲಿ ಅಪವಿತ್ರವಾದಂತ ನೀರು ಬರೋದ್ರಿಂದ ಕಲುಷಿತವಾದ ನೀರು ಬಂದು ತುಂಗಭದ್ರಾ ನೀರು ಈಗಾಗಲೇ ಬಹಳಷ್ಟು ಪ್ರಯೋಗಗಳಾಗ್ಯಾವ. ಕುಡಿಯಲು ಯೋಗ್ಯ ಇಲ್ಲ. ಗಂಗಾ ಸ್ನಾನ, ತುಂಗಪಾನನೂ ಇಲ್ಲ. ಈಗ ಆ ನೀರು ಕುಡಿಯಲು ಯೋಗ್ಯ ಇಲ್ಲ ಅಂತ ಲ್ಯಾಬೊರೇಟರಿ ಅವರು ತೀರ್ಮಾನ ಮಾಡಿ ತುಂಗಭದ್ರಾ ನೀರು ಕುಡಿಬಾರದಂತ ತೀರ್ಮಾನ ಅನಿವಾರ್ಯ. ನಮಗೆ ಏನು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟಕ್ಕೆ ಕೂಡ ಸಂಪೂರ್ಣವಾದ ಬೆಂಬಲ ಜೊತೆ ನಾವಿದ್ದೀವಿ ಅಂತ ಹೇಳಿ ಈ ಒಂದು ಪಾದಯಾತ್ರೆಯಲ್ಲಿ ಕೂಡ ನಾನು ಕೂಡ ಪಾಲ್ಗೊಳ್ತೇನೆ, ಭಾಗವಹಿಸ್ತೇನೆ. ನಾನು ಸಾಧ್ಯವಾದಷ್ಟು ಪಾದಯಾತ್ರೆಯನ್ನು ಕೂಡ ಮಾಡ್ತೇನೆ. ನಿಮ್ಮ ಜೊತೆಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೇನೆ ಅಂತ ಹೇಳಿ ನನ್ನನ್ನು ಕರೆಯಿಸಿ ಸ್ವಾಭಿಮಾನ ಆಂದೋಲನ ಮತ್ತು ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ಟ್ರಸ್ಟ್ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ 3ನೆಯ ಹಂತದ ಜನಜಾಗೃತಿ ಪಾದಯಾತ್ರೆ 27ರಿಂದ 4ನೇ ತಾರೀಕು ಜನವರಿವರೆಗೂ ನಡೀತಕ್ಕಂಥ ಪಾದಯಾತ್ರೆ. ಎಲ್ಲರೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇದು ನೀರು, ಪ್ರತಿಯೊಬ್ಬರಿಗೂ ಬೆಳಗ್ಗೆಯಿಂದ 24 ಗಂಟೆ ಆದರೂ ನೀರು ಬೇಕೇ ಬೇಕು ಮನುಷ್ಯನಿಗೆ. ಆ ನೀರು ಶುದ್ಧ ಇಲ್ಲ ಅಂದ್ರೆ ನಾವು ಶುದ್ಧ ಇಲ್ಲ. ನೀರು, ಗಾಳಿ, ಬೆಳಕು ಮತ್ತು ಭೂಮಿ, ಆ ಭೂಮಿನೂ ನೀರು, ಅದು ಇಲ್ಲಿರ್ತಕ್ಕಂಥ ಆ ನೀರು ಒಳ್ಳೆ ನೀರು ಕೊಟ್ರೆ ಆ ಭೂಮಿ ಫಲವತ್ತಾದ ಭೂಮಿ ಒಳ್ಳೆ ಫಸಲು ಕೊಡ್ತೈತೆ. ಅದನ್ನ ಇವರೆಲ್ಲರೂ ಸೇರಿ ನೀವೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ಅದ್ರ ಜೊತೆ ತಾವೆಲ್ಲರೂ ಕೈ ಜೋಡಿಸ್ಬೇಕಿದ್ರೆ ಇದು ನಾನು ಯಾಕೆ ಮಾಡ್ಬೇಕು, ಪಾಟೀಲ್ರು ಮಾಡ್ಬೇಕು, ಚನ್ನಬಸಯ್ಯನವ್ರು ಮಾಡ್ಬೇಕು, ಅವ್ರು ಮಾಡ್ಬೇಕಲ್ಲ, ಪ್ರತಿಯೊಬ್ಬರಿಗೂ ಇದು ಹಕ್ಕಿದೆ. ನಾಳೆ ನಮ್ಮ ಸಲುವಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ ನಾವು ಇದನ್ನು ಹೋರಾಟ ಮಾಡಲೇಬೇಕು. ಇದನ್ನು ಒಳ್ಳೆಯ ನೀರನ್ನು ಕೊಟ್ಟರೆ ಮುಂದೆ ನಮ್ಮ ಪೀಳಿಗೆ ಏನು ಉತ್ತರವಾಗಿ ಆರೋಗ್ಯವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಏನೇ ಬರಲಿ ಅದನ್ನು ನಾವು ಅದ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪುಟ್ಟ ಜನರಿಂದ ಅಲ್ಲ, ನಾವು ತಿಳ್ಕೊಂಡಿವಿ. ಪಾಪ ನಮ್ಮೆಲ್ಲ ತಿಳುವಳಿಕೆ ಮಟ್ಟಕ್ಕೆ ನಾವೇನ್ ಮಾಡ್ತೀವಿ, ನಾವೆಲ್ಲ ಒಂದು ಅವೇರ್ನೆಸ್ ಪಾದಯಾತ್ರೆ ಮಾಡೋಣ. ಪಾದಯಾತ್ರೆ ವಾಟ್ ಈಸ್ ನೆಕ್ಸ್ಟ್? ಪಾದಯಾತ್ರೆ ಮಾಡ್ತೀವಿ, ನಮ್ ಕೆಲಸಕ್ಕೆ ಹೋಗ್ಬಿಡ್ತೀವಿ. ಆದ್ರೆ ಫ್ಯಾಕ್ಟ್ರಿ ನೀರವ್ರು ಬಿಡ್ತಿರ್ತಾರ, ಮೈನ್ಸ್ ಮಾಡೋರು ಬಿಡ್ತಿರ್ತಾರ. ಅಲ್ಲಿ ದೊಡ್ಡ ಲೆವೆಲ್ ಅವ್ರವ್ರಿಗೆ ಅಡ್ಜಸ್ಟ್ಮೆಂಟ್ ಆಗ್ತಿರುತ್ತೆ. ಪೊಲ್ಯೂಷನ್ ಬೋರ್ಡ್ ಕೊಡೋ ಸರ್ಟಿಫಿಕೇಟ್, NOC, ಇದನ್ನ ಕಂಟ್ರೋಲ್ ಮಾಡೋರು ಯಾರು? ಈಗ ಒಂದು ಹೇಳಿದ್ರಿ, ಸ್ವಾಮಿ ವಿವೇಕಾನಂದರು ಏನ್ ಮಾಡ್ತಿದ್ರು? ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂದ್ರೆ ಮೊದಲು ರಾಜನ್ ಹಿಡಿತಿದ್ರು. ರಾಜಗೆ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಅವರು ಸ್ವಾಮಿ ವಿವೇಕಾನಂದರು ಒಂದು ದಿನ ಗುಡಿಸಲಾಗಿದ್ರೆ ಇನ್ನೊಂದು ದಿನ ಹೋಗಿ ಅರಮನೆ ಮಲಗ್ತಿದ್ರು. ಎದಕ್ ಮಲಗ್ತಿದ್ರು? ಒಬ್ಬ ರಾಜನ್ನ ಸರಿದಾರಿಗೆ ತಂದ್ರೆ ಪ್ರಜೆಗಳು ಎಲ್ಲರನ್ನೂ ರಾಜ ಸರಿದಾರಿಗೆ ತರ್ತಾನಂಬದ್ದು ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಆ ಕೆಲಸ ಮಾಡ್ತಿದ್ರು.
ಈಗ ಅವಾಗ ರಾಜ ಇದ್ದ, ಈಗ ರಾಜಕಾರಣಿಗಳು ಇದ್ದಾರೆ. ಈಗ ಯಾರ್ಯಾರು ಈಗ ಹೇಳಿದ್ರಲ್ಲ, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಆಯಾ ಪ್ರದೇಶದಲ್ಲಿ, ಆಯಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಆಯಾ MLAಗಳ ಸಹಕಾರ ನಾವು ತಾಣಕತ್ತೀವಿ ಅಂತ. ಅದು ಮೂಲತಃ ಅದು ಆಗ್ಬೇಕು. ಯಾಕಂದ್ರೆ ಅವ್ರನ್ನ ನಾವು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ, ಅಂದ್ರೆ ಹೃದಯಪೂರ್ವಕವಾಗಿ ಇನ್ವಾಲ್ವ್ ಆಗ್ಬೇಕು. ಅವರು ತೋರಿಕೆಗೆ ನಾವು ಬಂದಿವಪ್ಪ, ಇದೊಂದು ಕಾರ್ಯಕ್ರಮ ನಡೆದೈತೆ, ಇದ್ರ ನಾ ಬಂದೀನಿ, ಒಂದು ಫೋಟೋ ಫಿನಿಶ್ ಮಾಡ್ಕೊಂತೀನಿ ಹೋಗ್ತೀನಿ ಅಂತಂದಾದ್ರೆ ಅದು ನಡೆಯಂಗಿಲ್ಲ. ಅವರನ್ನು ಮನಸ್ಪೂರ್ವಕವಾಗಿ, ಯಾಕಂದ್ರೆ ಇದರಿಂದ ಇಟ್ ಬೆನಿಫಿಟ್ಸ್ ಹಿಮ್ ಆಲ್ಸೋ. ಯಾವತ್ತು ನೀನು ಒಂದು ಒಳ್ಳೆ ಕೆಲಸ, ಒಂದು ಸ್ವಚ್ಛತೆ ನೈರ್ಮಲ್ಯ ಕೆಲಸ ನೀನು ಮಾಡಿದಾಗ ಲಾಂಗ್ ರನ್ಯಾಗ ಅಂತ ಒಂದು MLAಗಾಗ್ಲಿ ಇಲ್ಲ ex-MLAಗಾಗ್ಲಿ ಮುಂದೆ ಬರ್ತಕ್ಕಂಥ ಭಾವಿ MLAಗಾಗ್ಲಿ ಅದು ಅವ್ರಿಗೆ ಲಾಭ ಕೊಟ್ಟೆ ಕೊಡುತ್ತೆ. ನೀನು ಲಾರ್ಜರ್ ಎಕ್ಸ್ಟೆಂಟ್ನಾಗ ನೀನು ಏನೇ ಒಳ್ಳೆ ಕೆಲಸ ಮಾಡು, ನನ್ನ ಸ್ವಾರ್ಥ ಬಿಟ್ಟು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಮಾಡಿದ್ರೆ ಅದು ನಿನಗೆ ಒಳ್ಳೇದಾಗೇ ಆಗುತ್ತೆ. ಆ ತಿಳುವಳಿಕೆ ಮ್ಯಾಗ ಅವ್ರು ಮಾಡ್ಬೇಕು, ಅವ್ರಿಗೆ ಅವೇರ್ನೆಸ್ ಮೂಡ್ಬೇಕು. ಆಮೇಲೆ ಅವ್ರನ್ನ ನಾವು ಇದ್ರೊಳಗೆ ಇನ್ವಾಲ್ವ್ ಮಾಡ್ಕೋಬೇಕು. ಮೂಡ್ತೀವಿ ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಮುಂದೆ. ಯಾಕಂದ್ರೆ ಸರ್ಕಾರ ರಚನೆ ಆಗೋದು ಅವ್ರದ್ದು, MLAಗಳು ಅವ್ರದ್ದು. ನೀವೇನಾರ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕು. ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡು ಇದನ್ನೆಲ್ಲ ಮಾಡೋಣ. ಅದ್ರ ಜೊತೆಗೆ ಇವತ್ತು ನಮ್ಮ ಮಹೇಶ್ ಹೇಳ್ದ, ನೀರಿಲ್ದಂಗ ಜೀವನ ಇಲ್ಲ. ಹೌದು, ಅದು ಯಾವಾಗ್ಲಿಂದ ಹೇಳೈತೆ, ಅನಾದಿ ಕಾಲದಿಂದ ಹೇಳೈತೆ. ಅನ್ನಾದ್ ಭವತಿ ಭೂದಾನಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ. ಅಂದ್ರೆ ಅನ್ನದಿಂದ ಜೀವಿಗಳು ಹುಟ್ಟುತ್ತವೆ. ಪರ್ಜನ್ಯಾದ ಅನ್ನ ಸಂಭವ, ನೀರಿನಿಂದ ಜೀವಿಗಳು ಹುಟ್ಟುತ್ತವಂತ, ನೀರಿನಿಂದ ಅನ್ನ ಹುಟ್ಟುತ್ತೆ ಅಂತ. ಇವತ್ತು ಅನ್ನ ಹುಟ್ಟಬೇಕಂದ್ರೆ ನೀರು ಬೇಕೇ ಬೇಕು. ಜೀವಿಗಳು ಹುಟ್ಟಕ್ಕೆ ಅನ್ನ ಕಾರಣ ಆದ್ರೆ ಅನ್ನ ಹುಟ್ಟಕ್ಕೆ ನೀರು ಕಾರಣ. ಇವತ್ತು ಪ್ರಪಂಚದ ಯಾವುದೇ ನಾಗರಿಕತೆ ಅದು ನದಿಯ ದಂಡೆಯ ಮೇಲೆ ಹುಟ್ಟಿದೆ. ನೀವು ನೈಲ್ ನದಿಯಿಂದ ತಗೊಳ್ರಿ, ಸಿಂಧೂ ನಾಗರಿಕತೆ ಅಂತ ಹೇಳ್ತೀವಿ. ಇಲ್ಲಿ ಗಂಗಾ ತಟದಲ್ಲಿ ಹುಟ್ಟೈತೆ, ಯಮುನೆಯಲ್ಲಿ ಹುಟ್ಟೈತೆ, ಇವತ್ತು ಕೃಷ್ಣ ಮೇಲೆ ಹುಟ್ಟೈತೆ, ತುಂಗಭದ್ರಾ ಮೇಲೆ ಹುಟ್ಟೈತೆ. ಎಲ್ಲಿ ಅವಾಗ ಈಗೆಲ್ಲ ಪೈಪ್ಲೈನ್ ಬಂದವ, ನಾವು ಶವರ್ ಬಾತ್ ಮಾಡಕತ್ತೀವಿ. ಹಿಂದೆ ನದಿಯ ಸ್ನಾನ, ಅದಕ್ಕೆ ಗಂಗಾ ಸ್ನಾನ ತುಂಗಪಾನ ಅಂತ ಹೇಳಿದ್ರು. ಆದ್ರೆ ಇವತ್ತು ತುಂಗ ಪಾನಕ್ಕೆ ಸೂಕ್ತ ಇಲ್ಲ. ತುಂಗಾನ ಎಲ್ಲಾ ನದಿಗಳು ಕಲುಷಿತಾಗಿವೆ. ಇವತ್ತು ನಮ್ಮ ಭಾಗದ ನಾವು ತಿಳುವಳಿಕೆ ಮೂಡಿಸಬೇಕಾದ್ರೆ ನಾವು ತುಂಗಭದ್ರಾ ಅಭಿಯಾನ ಮಾಡಕತ್ತೀವಿ. ಇವತ್ತು ಮೋದಿ ಅವರು ಅಲ್ಲಿ ಮಾಡಿದ್ರು, ಗಂಗಾ ಒಂದು ಶುದ್ಧೀಕರಣ ಮಾಡಿದ್ರು. ಅದರಂತೆ ಇಲ್ಲೆಲ್ಲ ಆಗ್ಬೇಕಂತ ಹೇಳೋದು ವ್ಯಾಪಕವಾಗಿ. ಇವತ್ತು ಉತ್ತರ ಭಾರತದಲ್ಲಿ ಅಲ್ಲಿ ಪವರ್ ಐತೆ, ಅವರೆಲ್ಲ ಮಾಡ್ಕೊಂತಾರ. ಗಂಗಾ ಅತ್ಯಂತ ಪವಿತ್ರವಾದದ್ದು, ನಮ್ಮೆಲ್ಲರಿಗೂ ಪವಿತ್ರವಾದದ್ದು. ಅಲ್ಲಿ ಗಂಗೆ ಎಷ್ಟು ಪವಿತ್ರವಾದದ್ದು ಅಷ್ಟೇ ಪವಿತ್ರವಾದದ್ದು ಇಲ್ಲಿ ತುಂಗಭದ್ರೆ ಎಂಬುದು ನಮಗೆ ತಿಳ್ಬೇಕಾಗತ್ತೆ. ಆ ತಿಳುವಳಿಕೆಯಿಂದ ನಾವು ಈ ಕೆಲಸ ಮಾಡೋಣ. ಇವತ್ತು ಆಯ್ತು, ನಾವೆಲ್ಲರೂ ಕೂಡ್ತೀವಿ, ಮಾತಾಡ್ತೀವಿ, ಭಾಷಣ ಮಾಡ್ತೀವಿ. ಇದು ಈ ಒಂದು ಪರ್ಯಟನೆಯ ಒಂದು ಭಾಗ ಅಷ್ಟೇ. ಇದು ಪ್ರಾರಂಭ. ಯಾವಾಗ ಈಗ ನೋಡ್ರಿ, ಯಾವುದೋ ಪ್ರೇರಣೆ ಇರುತ್ತೆ, ಪ್ರೇರಣೆಗೆ ಪ್ರಯಾಸ ಪಟ್ಟಾಗ ಮಾತ್ರ ಅದಕ್ಕೊಂದು ಸಿಂಧುತ್ವ ಸಿಗುತ್ತೆ. ವಾಕಿಂಗ್ ಮಾಡ್ಬೇಕಂತೀನಿ, ವಾಕಿಂಗ್ ಮಾಡಲ್ಲ, ನಾನು ಮಕ್ಕಂಬಿಡ್ತೀನಿ. ಪ್ರಯತ್ನ ಪಟ್ಲಿದ್ರೆ, ಪ್ರಯಾಸ ಪಟ್ಲಿದ್ರೆ ಹೆಂಗಾಗುತ್ತೆ? ಇದು ನಾನೊಬ್ಬತ್ತೆ ಪ್ರಯತ್ನ ಮಾಡಕ್ಕಾಗಲ್ಲ. ನನ್ನ ಇಂಡಿವಿಜುವಲ್ ಕೆಲಸಕ್ಕೆ ನಾನೊಬ್ಬತ್ತೆ ಪ್ರಯತ್ನ ಮಾಡ್ತೀನಿ. ನಾನು ಸದೃಢ ಆಗ್ಬೇಕು, ನಾನು ಇದಾಗಬೇಕಂದ್ರೆ ನಾನು ವಾಕಿಂಗ್ ಸರಿ ಮಾಡ್ತೀನಿ, ಆಹಾರ ಸರಿ ತಿಂತೀನಿ ಅಂತ ನನ್ನ ಇಂಡಿವಿಜುವಾಲಿಟಿ. ಸಮಷ್ಟಿಯಲ್ಲಿ ಇವತ್ತು ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ಸಮಾಜದ ಪ್ರತಿಯೊಬ್ಬ ಸದಸ್ಯನನ್ನು ನಾವು ಇದ್ರಾಗ ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು. ಅವ್ರು ಬರಂಗ್ಲಂದ್ರೂ ನಾವು ಕರ್ಕೊಂಡ್ಬರ್ಬೇಕು, ಒತ್ತಾಯ ಮಾಡ್ಬೇಕು ಅವ್ರನ್ನ. ಇಲ್ಲಪ್ಪ, ಇದು ನಿನ್ನ ಅಳಿಗಳು ಪ್ರಶ್ನೆ, ನಂದೊಂದ ಅಲ್ಲ, ನೀವು ಬರ್ಬೇಕಿದ್ರಾಗ ಬರಲ್ಲ. ಆಮೇಲೆ ಈ ಕಾಂಟ್ರಿಬ್ಯೂಷನ್ ಬಗ್ಗೆ ಇವತ್ತು ಇದಕ್ಕೆ, ಯಾಕಂದ್ರೆ ಒಂದು ಸಂಘಟನೆ ಸಂಪನ್ಮೂಲ ಎರಡೂ ಬೇಕಾಗತ್ತೆ. ಕಾಂಟ್ರಿಬ್ಯೂಷನ್ ಬಗ್ಗೆ ಇವತ್ತು ಜನರಿಗೆ ಇದನ್ನ ತಿಳುವಳಿಕೆ ಹೇಳಿ ಅವ್ರ ಕಡ್ಲಿಂದ ಅವ್ರದ್ದಾದಂತ ಯೋಗ್ಯತೆ, ಅವರ ಶಕ್ತಾನುಸಾರ 10 ರೂಪಾಯಿ ಕೊಡ್ಲಿ, ನಾವೇನು ಇಷ್ಟ ಅಂತ ಹೇಳಂಗಿಲ್ಲ. 1000 ಕೊಡೋರು 1000 ಕೊಡ್ಲಿ, 10 ರೂಪಾಯಿ ಕೊಡೋ 10 ರೂಪಾಯಿ ಕೊಡ್ಲಿ, ಲಕ್ಷ ಕೊಡೋರು ಲಕ್ಷ ಕೊಡ್ಲಿ. ಯಾಕಂದ್ರೆ ಅವ್ರಿಗೆ ಇದೊಂದು ತಿಳುವಳಿಕೆ ಮೂಡಬೇಕು. ಇಲ್ಲಪ್ಪ ಇಂಥದ್ದು ಒಂದು ಕೆಲಸ ಯಾಕಂದ್ರೆ ಇಲ್ಲಾಂದ್ರೆ ಏನಾಗೈತೆ, ಯಾವ ಪಾದಯಾತ್ರೆ ನಡೀತಿರ್ತಾವ, ಇದೊಂದು ಪಾದಯಾತ್ರೆ ಹೋಯ್ತೈತೆ ಅಂತ ಗೊತ್ತಾದ್ರೆ ಜನರಿಗೆ ತಿಳುವಳಿಕೆ ಇದ್ರ ಬಗ್ಗೆ ಜ್ಞಾನ ಮೂಡಲಿಲ್ಲ ಅಂದ್ರೆ ಇಂಥವು ಎಷ್ಟೋ ಆದು ಓದು ಅನ್ನಂಗೆ ಆಗುತ್ತೆ. ದಯವಿಟ್ಟು ಈ ಒಂದು ಕಾರ್ಯದಲ್ಲಿ ಇವತ್ತು ಇಲ್ಲಿ ನಾವು ಸೇರಿರ್ತಕ್ಕಂಥ ಬೆಲೆ ಎಣಿಕೆಯಷ್ಟು ಜನ ಇದನ್ನ ಸಾವಿರವಾಗಿ ಲಕ್ಷವಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅನ್ನೋ ಒಂದು ಪಣತೊಟ್ಟು ಆ ಒಂದು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಮುನ್ನುಗ್ಗೋಣ ಅಂತ ತಿಳಿಸಿ ನನ್ನ 80% ಪೊಲ್ಯೂಟೆಡ್ ಆಗಿದೆ ನಮ್ಮ ನದಿ. ಅದನ್ನೇ 20% 10% ವರೆಗೆ ತಂಬರ್ಲಿಕ್ಕೆ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡೋಣ. ಅದಕ್ಕೆ ಏನು ಕಾನೂನಾತ್ಮಕವಾಗಿ ಶಾಸಕಾಂಗದಿಂದ ಕಾನೂನು ಏನೇನು ಮಾಡೋಕ್ಕಾಗುತ್ತೆ ಅದನ್ನ ನಾವು ಮಾಡ್ತೀವಿ. ಆಮೇಲೆ ಅದರ ರಿಜಿಸ್ಟ್ರೇಷನ್ ಇಲ್ಲೇ ಆಗುತ್ತೆ, ಅದರ ನಿರ್ವಹಣೆ ಇಲ್ಲೇ ಒಂದು ಆಫೀಸನ್ನು ನಾವು
ನಿರ್ಮಲ ತುಂಗಭದ್ರಾ ಇದನ್ನ ಇಲ್ಲೇ ತರಿತಾ ಇದೀವಿ. ಅದೆಲ್ಲ ಚರ್ಚೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ತಾವೆಲ್ಲರೂ ಇದಕ್ಕೆ ತನುಮನಧನದಿಂದ ಇದಕ್ಕೆ ಸಪೋರ್ಟ್ ಅನ್ನ ಕೊಡಬೇಕು. ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದ ಮಹಿಳಾ ಘಟಕದ ಸಂಚಾಲಕರಾದ ಶಿಲ್ಪಾ ದಿವ್ಟ್ರ್ ಮೇಡಮ್ ಅವರು ಟ್ರಸ್ಟ್ಗಳಲ್ಲಿ ಕೆಲಸ ಮಾಡುವಂತಹ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿರೋದು ನಿಜವಾಗ್ಲೂ ಸುದೈವ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದರ ಜೊತೆಗೆ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಕೇವಲ ಕ್ರಾಂತಿ ರೆವಲ್ಯೂಷನ್ ಅಷ್ಟೇ ಅಲ್ಲ, ಎವಲ್ಯೂಷನ್ ಸತಕ ಆಗ್ಬೇಕಿದು. ಯಾಕಂದ್ರೆ ವಿಕಸನನೂ ಬೇಕು. ಒಂದೇ ಸರಿ ನಾವು ಕ್ರಾಂತಿಯನ್ನ ಮಾಡಿಬಿಟ್ಟು ಕೈ ಬಿಟ್ಬಿಟ್ರೆ ನಾಳೆ ದಿವಸ ನಾವು ಮನೇಲಿ ಹೋಗಿ ವಿಶ್ರಾಂತಿಯನ್ನ ಪಡೆದುಕೊಳ್ತೇವೆ. ಯಾಕಂದ್ರೆ ಕ್ರಾಂತಿ ಒಂದೇ ಸರಿ ಆಗ್ಬಿಡ್ತದೆ, ಈ ಕೆಲಸ ಮುಗೀತು ಅಂತ ಹೇಳಿ ವಿಶ್ರಾಂತಿ ಪಡೆಯೋದಲ್ಲ. ಇದು ನಿರಂತರತೆ. ಮತ್ತು ಸರ್ ಹೇಳಿದಂಗೆ ಇದರಲ್ಲಿ ಹೆಣ್ಮಕ್ಳನ್ನ ಜಾಸ್ತಿ ಇನ್ವಾಲ್ವ್ ಮಾಡಿದ್ರೆ, ಈಗ ಮಹಿಳೆ ಒಬ್ಳು ಕಲ್ತ್ರೆ ಇಡೀ ಅವಳ ಕುಟುಂಬ ಕಲಿತಂತೆ ಅನ್ನೋ ಹಂಗೆ ಮಹಿಳೆಗೆ ನಾವು ಈ ಪ್ರಕೃತಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ಬಿಟ್ಟು ಅವಳನ್ನ ಅವೇರ್ನೆಸ್ ಮೂಡಿಸಿದ್ರೆ ಅವಳ ಇಡೀ ಕುಟುಂಬನೇ ಅದರಲ್ಲಿ ಇನ್ವಾಲ್ವ್ ಆಗ್ತದೆ. ಅವರ ಮಕ್ಕಳನ್ನು ಸಹಿತ, ಅಂದ್ರೆ ಮಕ್ಕಳು ಅಂದ್ರೆ ಅವಳು ಮುಂದಿನ ಜನರೇಷನ್ ಅನ್ನ ನೀಡುವಂತವಳು ಮಹಿಳೆ. ಅದಕ್ಕೆ ಹೆಚ್ಚಾಗಿ ಮಹಿಳೆಯರನ್ನ ಈ ಒಂದು ಅಭಿಯಾನದಲ್ಲಿ ನೀವು ಸೇರಿಸ್ಕೊಳ್ಬೇಕು. ಮತ್ತು ನಮ್ಮ ಕಾಟಿಗೆ ಭಾಗದಿಂದಲೂ ಸಹಿತ ನಾವು ಮಹಿಳೆಯರು ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಈಗ ನಾವು ಸ್ಪಷ್ಟಪಡಿಸ್ತೇವೆ, ಪಾದಯಾತ್ರೆಯಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಇರಬಹುದು, ಯಾಕಂದ್ರೆ ನಮ್ಗೆ ಕುಟುಂಬಗಳ ಜವಾಬ್ದಾರಿ ಇರ್ತದೆ. ಆದ್ರೆ ಮಾನಸಿಕವಾಗಿ, ದೈಹಿಕವಾಗಿ ನಾವು ಅಲ್ಲಿ ಪಾಲ್ಗೊಳ್ಳದೆ ಇರ್ಬೋದು, ಆದ್ರೆ ಮಾನಸಿಕವಾಗಿ ಇಲ್ಲಿ ನೀವು ಕೊಡುವಂತಹ ಅವೇರ್ನೆಸ್ ಅನ್ನ ನಾವು ಸರಿಯಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಹಾಗೂ ನಮ್ಮ ಸುತ್ತಮುತ್ತಲಿನ ಜನರಿಗೆ ಮತ್ತು ನಮ್ಮ ಮಹಿಳಾ ಸಂಘಗಳಿಗೆ ಇದನ್ನ ನಾವು ಸರಿಯಾಗಿ ಮುಟ್ಟಿಸ್ತೇವೆ ಅಂತ ಹೇಳಿ ಈ ಮೂಲಕ ಈ ಗಂಗಾವತಿ ಒಳಗೆ ಈ ಒಂದು ಅಭಿಯಾನದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಲಲಿತಾರಾಣಿ ಅವರು ಇದ್ದಾರೆ. ಈ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಮಾಹಿತಿ ಬಹಳ ಮುಖ್ಯ. ನಮಗೆ ಜಾಗೃತಿ, ಇದು ಜನಜಾಗೃತಿ ಅಲ್ಲ, ಜಲಜಾಗೃತಿ. ನೀರಿನ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಪಾದಯಾತ್ರೆ ಮುಖಾಂತರ ಮಾಡ್ತಾ ಇದ್ವಿ. ಇದಕ್ಕೆ ತನು ಮನ ಧನದಿಂದ ಎಲ್ಲಾ ರೀತಿಯ ಸಹಾಯ ಸಹಕಾರ ನಿರೀಕ್ಷೆ ಮಾಡ್ತೇವೆ. ಈ ನದಿ 4 ಜಿಲ್ಲೆಗಳಿಗೆ ನೀರನ್ನ ಕೊಡ್ತದೆ. 3 ಜಿಲ್ಲೆ ಈಗ ಮತ್ತೆ ಬಳ್ಳಾರಿ, ಹೊಸಪೇಟೆ ಆಗಿ 4 ಜಿಲ್ಲೆಗಳಾಗಿವೆ. 4 ಜಿಲ್ಲೆಯ ಪರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಭಾಗದವರಾಗಿರ್ತಕ್ಕಂಥ ಬಳ್ಳಾರಿಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ BV ಗೌಡರ್ ಅವರು ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮತ್ತು ಪಾದಯಾತ್ರೆಯನ್ನ ಕುರಿತು ಮಾತಾಡ್ಬೇಕಂತ ಅವ್ರನ್ನ ಕೇಳ್ಕೊತೇನೆ. ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಇದಾರ, ಎಲ್ಲಾ ಜಿಲ್ಲೆಗ. ಅವ್ರಿಗೆ ಫೋನ್ನಾಗ ಹೇಳಿದ್ರು ಆಯ್ತು ಬರ್ತೀವಿ ಅಂತಾರ, ಲೆಟರ್ ಕೊಟ್ರು ಆದ್ರೂ ಬರ್ತೀವಿ ಅಂತಾರ. ಬಟ್ ಯಾರು ಒಂದು ಆಕ್ಷನ್ ಮಾಡಲ್ಲ. ಇವತ್ತು ಯಾಕೆ ಆಕ್ಷನ್ ಮಾಡಲ್ಲ ಅಂತ ನಾನು ಓಪನ್ ಆಗಿ ಹೇಳೋದ್ ಬೇಕಲ್ಲ, ತಮ್ಮೆಲ್ಲರಿಗೂ ಗೊತ್ತೈತೆ. ಇದು ಆಕ್ಷನ್ ಆಗ್ಲಿದ್ರೆ ಆರೋಗ್ಯ ಕೆಡೋದು ಯಾರ್ದು? ನಮಗೂ ನಿಮ್ಮವೇ. ಕೆಮ್ಮು ಬಂದ್ರೆ ಜಲ್ಲಿ ಕಡಿಮೆ ಆಗೋದಿಲ್ಲ. ನಮ್ಮ ರೈತರದ್ದು ಒಂದು ಸ್ಟೇಟ್ಮೆಂಟ್ ಮಾಡಿದ್ವಿ ನಾವು, ಕಲುಷಿತ ನೀರೇನು ಒಳಗೆ ಮತ್ತೆ ಡ್ರೈನೇಜ್ ವಾಟರ್ ಏನು ಒಳಗೆ ಮತ್ತೆ ಕಾಲುವೆಗಳು ಬಿಡ್ತಿದ್ರು. ಈಗ ಮೊನ್ನೆ ADB ಗ್ರಾಂಟ್ನಾಗಿಂದ ಕಾಲುವೆಗಳು ರೆಡಿ ಆಗಿದಾವೆ. ಆ ಕಾಲುವೆಗಳು ಡ್ರೈನೇಜ್ ವಾಟರ್ ಬರ್ತಿತ್ತಲ್ಲ, ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ರೈತರು ಎಂತ ಕಷ್ಟ ಅಂದ್ರೆ, ಯಾರ ರೈತರದನ್ನ ಕಾಲೆತ್ತಿಂಗ್ ನೋಡ್ರಿ, ಕಾಲುಗಳು ಗಂಟು ಕಟ್ಟಿರ್ತಾವೆ. ಯಾಕಂತ ಯಾರು ಅಬ್ಸರ್ವ್ ಮಾಡಿಲ್ಲ ಅದನ್ನ. ಯಾಕೆ ಗಂಟು ಕಟ್ಟಿರ್ತಾವ ಅಂದ್ರೆ, ಆ ಡ್ರೈನೇಜ್ ವಾಟರ್ ಅಲ್ಲಿ ಆಸಿಡ್ ಇರ್ತದೆ. ಅದೇನು ಹೋಗಿ ಕಲಿತತ್ತಲ್ಲ, ಅದರಿಂದ ಕಾಲೆಲ್ಲ ಉರಿ ಬರ್ತಾವ, ತಿಂಡಿ ಬರ್ತಾವ, ಕೆರ್ಕಂತಾರೆ, ಆರೋಗ್ಯ ಕೆಡ್ತತೆ. ಆಮೇಲೆ ಆ ನೀರನ್ನ ಎಮ್ಮೆ ಸೊತ್ತು ಮಲಗೋಲ್ವಿ. ಇನ್ನು ಮನುಷ್ಯರ ಹೆಂಗ ಈಜಾಡ್ಬೇಕು? ನಾವು ಚಿಕ್ಕವರಿದ್ದಾಗ ಈಜಾಡ್ತಿದ್ವಿ, ಅದಾಗ. ಇವತ್ತು ಯಾರು ಈಜಾಡ್ಲಾರ ಪರಿಸ್ಥಿತಿ ಆಗ್ಬಿಡತ್ತೆ. ಇದು ಅವೇರ್ನೆಸ್. ನೀವು ಸುದೈವ ಅದೇನಂತಾರಲ್ಲ, ನಮ್ಮ ದುರ್ದೈವದಾಗ ನೀವು ಒಂದು ಡಿಸೈಡ್ ಮಾಡು ಸುದೈವ ಅಂತೇಳಿ ತಗೊಂಡ್ಬಂದಿರಿ. ಆ ಕರುಳಿಗೆ ಏನ್ಬೇಕು ಕಾಣ್ಬೇಕು, ಇದೊಂದು ಅವೇರ್ನೆಸ್ ಸ್ಟಾರ್ಟ್ ಮಾಡಿರಿ. ನಾವು ಯುವಕರೆಲ್ಲ ನಿಮ್ ಜೊತೆಗೆ ಬರ್ತೇವೆ, ಹಿರಿಯರ ಜೊತೆಗೆ ಇರ್ತೇವೆ. ನೀವು ಮಾರ್ಗದರ್ಶನ, ನಿಮ್ಮ ಅನುಭವನ ನಮಗೂ ದಾರಿ ಏರ್ರಿ. ದಯವಿಟ್ಟು ಹೇಳ್ತೀನಿ, ಇದು ಸೌಂಡು ಹಳ್ಳಿಯಿಂದ ಡೆಲಿವರಿ ಮುಟ್ಟಬೇಕು, ಇಲ್ಲಾಂದ್ರೆ ಸಕ್ಸಸ್ ಆಗಲ್ಲ. ನೀವೇ 4 ಜಿಲ್ಲೆಗಳಿಗೆ ಅನ್ನುವಂತ ಮಾತನ್ನು ಸಹಿತ ನಾವು ಸ್ಪಷ್ಟವಾಗಿ ಇವತ್ತು ಒಪ್ಕೊಳ್ಬೇಕಾಗಿದೆ. ಮತ್ತು ಮುಖ್ಯವಾಗಿ ಅಂದ್ರೆ, ಈಗ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಹೇಳಿದಾಗ ಇದಕ್ಕೆ ಮುಖ್ಯ ಅಂದ್ರೆ ಸಂಪನ್ಮೂಲ ಮತ್ತು ಸಂಘಟನೆ. ಯಾಕೆ ಜನರು ಬರಬೇಕು, ಜೊತೆಗೆ ಸಂಪನ್ಮೂಲ ಬೇಕೇ ಬೇಕು. ಈಗಾಗಲೇ ಎಲ್ಲರೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವಂತದ್ದು ನಮ್ಮ ಕರ್ತವ್ಯ. ಮೊನ್ನೆ ತಾನೇ ಕಂಪ್ನಿಗೆ ನಾವು ಹೋದಾಗ ಸಾಕಷ್ಟು ಜನರು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒಂದು ಜವಾಬ್ದಾರಿಯುತವಾಗಿ ಕಾರ್ಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಂಗಾವತಿ ಭಾಗ ಇರ್ಬೋದು, ಇತ್ಲ ಕಾರ್ಟಿಗೆ ಎಲ್ಲರೂ ಕೂಡ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಆ ಸಂಘಟನೆಗೆ ಜೊತೆಗೆ ಸಂಪನ್ಮೂಲಕ್ಕೂ ಸಹಿತ ಹೆಚ್ಚಿನ ಒಂದು ಸಹಕಾರವನ್ನು ನೀಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳೋದ್ರ ಜೊತೆಗೆ, ಇವತ್ತಾಗಲೇ ಒಂದು ಮಾತನ್ನು UGD ಬಗ್ಗೆ ನಮ್ಮ ಡಾಕ್ಟರ್ ಹೇಳಿದ್ರು. ನಿಜವಾಗಿ ಅಂದ್ರೆ ಗಂಗಾವತಿ ಸಮಸ್ಯೆ, ನಾನು ಶಾಸಕನಿದ್ದಾಗ UGD ಬಗ್ಗೆ ಬಹಳಷ್ಟು ಮಾಡಿದ್ವಿ, ಇನ್ನೂ ಆಗಿಲ್ಲ, ಅದನ್ನ ಒಪ್ಪಬೇಕು ನಾವು.
ಆದ್ರೆ UGD ಸರಿ ಆಗದೆ ಇದ್ರ ಮುಂದೆ ಸ್ವಚ್ಛತೆ ಪರಿಸರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಸಹಿತ ನಾವು ಒಪ್ಪಲೇಬೇಕಾಗ್ತದೆ. ಅದು ನನ್ನಿಂದ ಆಗಿಲ್ಲ ಅವರಿಂದ ಆಗಿಲ್ಲ ಅಂತ ಅಲ್ಲ, UGD ಸಮಸ್ಯೆ ನಮ್ಮ ಗಂಗಾವತಿಯಲ್ಲಿ ಬಹಳ ರೀತಿಯಲ್ಲಿ ಇದೆ. ಯಾಕಂದ್ರೆ ಬಹಳ ಸಮಸ್ಯೆನೂ ಇದೆ. ಯಾಕಂದ್ರೆ ನೀವು ನೋಡ್ರಿ ಇವತ್ತು ಏನ್ ದುರ್ಗಮನಾಳ ಅಂತ ಹೇಳ್ತೀವಿ, ಏನೋ ಒಂದು ಸ್ವಚ್ಛ ಮಾಡಿದೀವಿ ಮತ್ತದು ಬೆಳೆದದ ಮತ್ತ ಅದ ಪರಿಸ್ಥಿತಿಗೆ ಬಂದದ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಆದ ಕಾರಣ ಏನು ನಿರ್ಮಲ ತುಂಗಭದ್ರಾ ಅಭಿಯಾನ ಇವತ್ತೇನು 27ನೇ ತಾರೀಕು ಏನು ಪ್ರಾರಂಭ ಆಗ್ತಾ ಇದೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆ ದೃಷ್ಟಿಯಿಂದ ಭಾಗವಹಿಸಿ, ಜೊತೆಗೆ ವಿಶೇಷವಾಗಿ ನೋಡ್ರಿ ಸಂತೋಷ್ ಹೆಗಡೆ ಅವರು, ಹಿರಿಯರಾದ ಸಂತೋಷ್ ಹೆಗಡೆ ಅವರು ಜೊತೆಗೆ ಅನೇಕ ಹಿರಿಯರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಸಹಿತ ಭಾಗವಹಿಸೋದ್ರ ಮುಖಾಂತರ ಪಾದಯಾತ್ರೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ನಮ್ಮ ಕೈಲಾದ ಮಟ್ಟಿಗೆ ಆ ಸಂಘ ಏನು ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂತ ಒಂದು ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಇದು ಬಹಳ ದಿವಸದಿಂದ ಬೇಡಿಕೆ ಇದೆ. ಈಗಾಗಲೇ ನೋಡ್ರಿ ಯಾವುದೇ ಕೆಲಸ ಮಾಡ್ಬೋದು. ನನ್ನ ಅಭಿಪ್ರಾಯದ ಪ್ರಕಾರ ನಾವು ಯಾವುದೂ ಸಹಿತ ಅದು ಆಯ್ತು ಸ್ವಲ್ಪ ಮಂದಿ ಅದೀವಿ ಅಂತ ತಿಳ್ಕೊಬಾರ್ದು. ಯಾಕಂದ್ರೆ ಯಾವುದೇ ಆಗಲಿ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಇದ್ದೇ ಇರ್ತದ ನಮ್ಗೆ. ಯಾವ್ದಾರ ಕೆಲಸ ಮಾಡ್ರಿ ಸ್ಟಾರ್ಟಿಂಗ್ ಟ್ರಬಲ್ ಸಹಜ, ಆದ್ರೆ ಮುಂದೆ ಏನದಲ್ಲ ಇದು ಒಂದು ಒಳ್ಳೆ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ನಾವು ನಿಮ್ ಜೊತೆಗೆ ಇದ್ದೇ ಇರ್ತೇವೆ, ಎರಡು ಮಾತೇ ಇಲ್ಲ ಅದರಲ್ಲಿ. ನಾನೇ ಸಹಿತ ಮೊನ್ನೆ ಫೋನ್ ಮಾಡಿ ಕೇಳಿದೆ ನಮ್ಮ ಡಾಕ್ಟರ್ ಶಿವಕುಮಾರ್ ಎಲ್ಲಿದ್ರೆ ಸಹಜವಾಗಿ ಒಮ್ಮೆ ನಾವು ಸಹಿತ ತಪ್ಪಿಸಿರ್ಬೋದು, ಆದ್ರೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ನಾವೆಲ್ಲರೂ ಸಹಕಾರವನ್ನು ನೀಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಒಂದು ಮಾತನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಯಾವುದೇ ವಿಷಯದಲ್ಲಿ ಸ್ವಲ್ಪ ನಿಷ್ಠತೆ ಬಹಳ ಮುಖ್ಯ. ನಾವು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಯಾವುದೇ ಒಂದು ತ್ಯಾಜ್ಯ ವಸ್ತು ಅದ್ರ ಕೊಡೋ ಮುಂದೆ ಯಾರ ನಾನಿರ್ಲಿ MLA ಇನ್ನೊಬ್ರಲ್ಲಿ ಯಾರೇ ಇದ್ರು ಸಹಿತ ಏನ್ ಮಾಡ್ತೀವಿ ಅಂದ್ರೆ ಒಬ್ರು ಯಾರ ಬಂದು ಹೇಳ್ಬಿಟ್ರೆ ಇಲ್ಲಪ್ಪ ಅದು ನಮ್ದದ ಸ್ವಲ್ಪ ನೋಡ್ ಮಾಡಂತ ನಾವು ಹೇಳ್ಬಿಡ್ತೀವಿ. ಅದು ನಿಷ್ಠತೆ ನಮಗ್ ಕಡಿಮೆ ಆಗಿ ಅದು ಮತ್ತೆ ಒಳ್ಳೆ ನಿರ್ಮಲತೆ ಅಲ್ಲಿ ಅದು ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲದಂತ ಅನೇಕ ಪರಿಸ್ಥಿತಿಗಳನ್ನ ನಾವು ಕಾಣ್ತಾ ಇರ್ತೀವಿ. ಆದ ಕಾರಣ ನಾನು ಒಂದು ಮಾತನ್ನು ನಿಷ್ಠತೆ ಎಲ್ಲಿರ್ತದ ಅದು ಎಲ್ಲ ಕಾರ್ಯಗಳು ಸಫಲತೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ 27ನೇ ತಾರೀಕಿಗೆ ನಮ್ ಡಾಕ್ಟರ್ ಅಂತೂ ಮುಂಜಾನೆ 2 ಫೋನು ರಾತ್ರಿ 2 ಫೋನ್ ಹೊಡಿತಾರ. ಯಾಕಂತಂದ್ರೆ ಇಲ್ಲ ಬರ್ರಿ ಭಾಗವಹಿಸಿ ನೋಡಿ, ಅವ್ರ ಕಾಳಜಿ ವಿಶೇಷ. ಯಾಕಂದ್ರೆ ಅವ್ರ ಸಹಕಾರ ಕೊಡ್ಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವ್ರು ನಾವ್ ಎಲ್ಲಿದ್ರು ಬಿಡಂಗಿಲ್ಲ, ಅವ್ರನ್ನ ಎಲ್ಲಿದ್ರಿ ಬರ್ರಿ ಸರ್ ಅಂತ ಎಲ್ಲರಿಗೂ, ಕೇವಲ ನನಗಂತ ಅಷ್ಟೇ ಎಲ್ಲರಿಗೂ ಸಹಿತ ಹೆಚ್ಚಿನ ರೀತಿ ಇದ್ದಾರೆ. ನಾವು ನಿಮ್ ಜೊತೆಗಿದ್ದೇವೆ, ಎಲ್ಲ ರೀತಿಯಲ್ಲಿ ನಿಮ್ ಜೊತೆಗಿದ್ದೇವೆ. ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವತ್ತು. ಜೊತೆಗೆ ಸಂಘಟನೆ ಬಹಳ ಮುಖ್ಯ. ಯಾಕಂದ್ರೆ ಇರ್ಬೋದು ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುಟ್ಟಬೇಕಂತ ನಮ್ಮ ಗೌಡ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ವಯಸ್ಸು ಸಾಂದಿರ್ಬೋದು, ಅವ್ರ ಅನುಭವ ಬಹಳ ದೊಡ್ಡದಂತ ನನಗನ್ನಿಸ್ತದ. ಯಾಕಂದ್ರೆ ಹೋರಾಟ ಮಾಡುವಂತ ಮನೋಭಾವನೆಯಲ್ಲಿ ವಯಸ್ಸು ಬೇಕಾಗಿಲ್ಲ, ಹೋರಾಟ ಮನೋಭಾವನೆ ಬೆಳೆಸ್ಕೊಂಡ್ರೆ ಸಾಕು, ಮುಂದಿನ ಜೀವನದಲ್ಲಿ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಸಹಿತ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ. ಆದ ಕಾರಣ ವಿಶೇಷವಾಗಿ ಅವರ ಅನುಭವ ಮಾತನ್ನ ನಾವೆಲ್ಲರೂ ಭಾಗವಹಿಸುವ ಮುಖಾಂತರ ಏನು ಇದೇ ತಿಂಗಳ 27ರಿಂದ 4ರವರೆಗೆ 3ನೇ ಹಂತ ಜಲ ಜಾಗೃತಿ ಮತ್ತು ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತ ಮಾತನ್ನು ಹೇಳಿ, ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಸಾಕಷ್ಟು ನಿಜವಾಗಿ ಅಂದ್ರೆ ಅವ್ರಿಗೆ ಕೆಲಸ ಇಲ್ಲ ಅನ್ಬೇಡ್ರಿ, ಅವ್ರ ದವಾಖಾನೆಗೆ ಯಾವಾಗ ಇರ್ತಾರೋ ನನಗಂತೂ ಗೊತ್ತಿಲ್ಲ. ಬರೀ ಇಂಥವ್ರಿಗೆ ಅಡ್ಡಾಡಕತ್ತಾರ. ಬಹುಶಃ ಪೇಷಂಟ್ ತಿಳ್ಕೊಂಡಿರ್ಬೇಕು, ಇವ್ರು ದವಾಖಾನೆ ಬರೋ ಡಾಕ್ಟರ್ ಇದ್ದಂಗೆ ಇಲ್ಲ, ಇವ್ರು ಬರೀ ಊರಾಗ ಅಡ್ಡಾಡಕತ್ತ. ಅಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ ಜನರ ಬಗ್ಗೆ ಇದ್ದಂತ ಪರಿಸರದ ಬಗ್ಗೆ ಇದ್ದಂತ ಅವ್ರ ಕಾಳಜಿ ನೀವ್ ಯಾವಾಗ ನೋಡ್ರಿ, ಯಾವ್ದಾರು ಕರೆದು ಬಿಟ್ರೆ ಬಂದ್ಬಿಡ್ತಾರ ಅವ್ರು. ಆದ ಕಾರಣ ಅಂತವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ಬೇಕಾಗಿದ್ದು ನಮ್ಮೆಲ್ಲರೂ ಒಂದು ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾ 51,000 ರೂಪಾಯಿ ಕೊಡ್ತೀನಿ. ಅವ್ರು ಹೇಳಿದ್ರಿ ಡಾಕ್ಟರ್, ಅದ್ರದ್ದೇನ್ ಪ್ರಶ್ನೆ ಇಲ್ಲ, ನೀವು ಹೇಳ್ರಿ ಕೇಳ್ರಿ, ನಾವು ನಿಮ್ ಬರೀ ದುಡ್ಡು ಆಮೇಲೆ ಸಂಘಟನೆ ಮಾಡೋಣ. ಮೊದ್ಲ ದುಡ್ಡು ಗಂಗಾವತಿಗೆ ಏನ್ರಿ ಇದು ದಾನಿಗಳ ನಾಡು ಗಂಗಾವತಿ, ನೀವು ಯಾರ ಊರಿ ತಮ್ಮ ಕೈಲಾದ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲಿ ನದಿಗೆ ಏನು ಹೊಲಸು ನೀರು ಹೋಗತೈತಿ ಅದನ್ನ ಒಬ್ಬೊಬ್ರು 10 ತಡದ ಅಂದ್ರೆ 10 ಬರೀ 10 ಹಿಡ್ಕ ನಮ್ಮ ಬೆರಳೆಣಿಕೆಯಿಂದ 10 ನಿಷ್ಕಲ್ಮಶ ಆಗ್ತಕ್ಕಂಥ ಸ್ಥಾನಗಳ ಏನು ಜಗಳ ಇರ್ತಾವ ಅದನ್ನ ಕಡಿಮೆ ಮಾಡಿ ಅವತ್ತು ನಾನು ಒಂದು ಹೋರಾಟಕ್ಕೆ ಬಂದಿನಪ್ಪ ಅಂತಂದ್ರೆ ಅವತ್ತು ನಾ ಈ ಹೋರಾಟದಲ್ಲಿ ಒಬ್ಬ ಯಶಸ್ವಿಗಾರ ಆಗ್ತೀನಿ ಅಂತ ನಾನು ಅನ್ಕೊಂಡಿನಿ. ಅದರಂತೆ ಇವತ್ತೇನ ಎಲ್ಲರೂ ಹೇಳಿಬಿಟ್ರ, ಅಣ್ಣರ ಅಮ್ಮರ ಅದಾರ, ನಮ್ಮ ಪರಣ್ಣ ಅಣ್ಣರು ಹೇಳ್ಯಾರ, ಎಲ್ಲರೂ ಹೇಳ್ಬಿಟ್ರ. ನಾನು ಹೇಳೋದಿನ ನಮ್ಮ ಹಿರಿಯರು ನನ್ನ ಮಾತಲ್ಲಿ ಏನಾರು ತಪ್ಪಿದ್ರೆ ಮನ್ನಿಸ್ಬೇಕು. ಅದರಂತೆ ಇವತ್ತೇ ನಾವು ಕಲ್ತೀವಲ್ಲ, ಇದು ಶಿವಕುಮಾರ್ ಸರ್ ಮನ್ಯಾಗ ಮದಿವಲ್ಲ, ಕಟ್ಟಿ ಮನ್ಯಾಗ ಮದಿವಲ್ಲ, ಇಲ್ಲಿರ್ತಕ್ಕಂಥ ಮ್ಯಾಲಿದ್ದರು ಕೆಳಗಿದ್ದರು ಮನ್ಯಾಗ ಯಾರು ಮದಿವಿಲ್ಲ, ಇದು ಎಲ್ಲರದು ನಮ್ಮ ಕಲ್ಯಾಣ ಕಾರ್ಯ ಅಂತಂದು ಎಲ್ಲರೂ ಒಬ್ರಿಗೊಬ್ರು ಒಂದು ಮೆಸೇಜ್ ಹಾಕಿದ ತಕ್ಷಣ ಎಲ್ಲರೂ ಅಟೆಂಡ್ ಆಗೋದನ್ನ ಕಲಿಬೇಕಂತಂದು ಹೇಳಿ ಈ ಸಭೆ ಮುಖಾಂತರ
ಎಲ್ರೂ ವಿಷಯ ತಿಳಿಸಿದ್ದಾರೆ ಈಗಾಗಲೇ. ನಮ್ಮ 4 ಜಿಲ್ಲೆಗಳ ಜೀವನದಿ, ಜೀವನಾಡಿ ನಮ್ಮ ತುಂಗಭದ್ರಾ ಡ್ಯಾಮ್. ಈ ಒಂದು ನೀರಿನ ಬಗ್ಗೆ ನೀವು ಆಗಲೇ ಮಾತನಾಡಿದ್ದೀರಿ. ಈ ವಿಷಯವಾಗಿ ಬೆಂಗಳೂರಿನಲ್ಲಿ ಏನ್ ಮಾಡ್ತಿದ್ರು, ಕಾವೇರಿ ನಿಧಿ ವಿಚಾರವಾಗಿ ನಮ್ಗೆಲ್ರಿಗೂ ಕನ್ನಡ ಪರ ಸಂಘಟನೆ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳವರಿಗೆ ಕಾವೇರಿ ನದಿ ಬಗ್ಗೆ ಒಂದು ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಸ್ಟ್ರೈಕ್ ಮಾಡಿದೀವಿ. ಅದ್ರ ಜೊತೆಗೆ ಒಂದು ನಮ್ಮ ಜಯ ಕರ್ನಾಟಕ ಸಂಘಟನೆಯ ಒಂದು ಸಭೆಯಲ್ಲಿ, ಮುತ್ತಪ್ಪಣ್ಣನ ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ನಾನು ನಮ್ಮ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಅವರಿಗೆ ವಿಶೇಷವಾಗಿ ಕಾಳಜಿ ಬರೋ ಹಾಗೆ ಹೇಳಿದೆ. ಏನಂತಂದ್ರೆ, ನೀವು ನಮ್ಮ ಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ಒಂದು ನದಿ ಇದೆಯಲ್ಲ, ಅದು ನಮ್ಮ ಜೀವನದಿ, ನಮ್ಮ ಜೀವನಾಡಿ, 4 ಜಿಲ್ಲೆಗಳ ಜೀವನಾಡಿ. ಅದ್ರ ಬಗ್ಗೆ ತಾವುಗಳು ಸಹ ನಾವು ಕಾವೇರಿ ನದಿ ಬಗ್ಗೆ ಹಾಗೆ ನಾವು ಹೋರಾಟ ಮಾಡ್ತೀವಿ, ಆ ವಿಚಾರವಾಗಿ ತಾವು ಸಮ್ಮತಿ ಹೋರಾಟ ಮಾಡಬೇಕು ನಮ್ಮ ಜಯಕರಣ ಸಂಘಟನೆ ವತಿಯಿಂದ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ರು. ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ತುಂಗಭದ್ರಾ ನದಿ ಈಗ ಯಾಗಲೇ ಹೇಳಿದ್ದಾರೆ, ತುಂಗ ಅಪಾನ ಗಂಗಾ ಸ್ನಾನ. ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ನದಿಗಳು ಕಲ್ಮಶವಾಗಿದ್ದಾವೆ. ಅದಕ್ಕೆ ಕಾರಣ ನಾವೇ, ಬೇರೆ ಯಾರೂ ಅಲ್ಲ. ಯಾಕಂದ್ರೆ ನಮ್ಮ ಯಾವುದೇ ಇರಲಿ ಸರ್ಕಾರದವರು ಕೆಲವೊಂದು ಕಂಡೀಷನ್ಗಳನ್ನ ಒಳಪಡಿಸಿ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಡ್ತಾರೆ. ಬಟ್ ಆ ಕಂಡೀಷನ್ ಪ್ರಕಾರ ಫ್ಯಾಕ್ಟ್ರಿಗಳು ಇಲ್ಲ. ನಮ್ಮ ಕೊಪ್ಪಳ ಜಿಲ್ಲೆ ಇರ್ತಕ್ಕಂಥ ಯಾವ ಫ್ಯಾಕ್ಟ್ರಿಗಳು ಪೊಲ್ಯೂಷನ್ ಕಂಟ್ರೋಲ್ ಏನೋ ಒಂದು ಬೋರ್ಡ್ ಇದೆ, ಆ ಬೋರ್ಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನು ಕಂಡೀಷನ್ಗಳಿದ್ದಾವಲ್ಲ, ಆ ಕಂಡೀಷನ್ ಪ್ರಕಾರ ಯಾವೂ ಇಲ್ಲ. ನಾವೇನ್ ಮಾಡ್ಬೇಕು ಎಲ್ಲರೂ ಸೇರ್ಕೊಂಡಂದ್ರೆ, ಹೆಚ್ಚಿನ ಮಟ್ಟದಲ್ಲಿ ನಾವು ವಿಶೇಷವಾಗಿ DC ಅವರಿಗೆ, ಪೊಲ್ಯೂಷನ್ ಕಂಟ್ರೋಲ್ ಅವರಿಗೆ ಇರ್ಬೋದು, ಸರ್ಕಾರಕ್ಕೆ ಏನಾಗಿದೆ, ಯಾವುದೇ ಸರ್ಕಾರ ಬರಲಿ ಆನೆ ಚರ್ಮ, ನಾವು ಏನ್ ಹೇಳಿದ್ರು ಕೇಳಂಗಿಲ್ಲ, ನರಿ ಕೂಗು ಗಿರಿ ಮುಟ್ಟಿತೆ ಅನ್ನುವ ರೀತಿಯಲ್ಲಿ ಆ ಸರ್ಕಾರಗಳು ಇರ್ತವೆ. ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಒಂದು ಈ ಒಂದು ಹೋರಾಟ ಏನಿದೆ, ಪಾದಯಾತ್ರೆ ಏನಿದೆ, ಈ ಪಾದಯಾತ್ರೆಯಲ್ಲಿರ್ತಕ್ಕಂಥ ನಮ್ಮ ಧ್ವನಿ ಏನಿದೆ, ಬೆಂಗಳೂರು ವಿಧಾನಸೌಧಕ್ಕೆ ಮುಟ್ಟಬೇಕು, ದೆಹಲಿ ಪಾರ್ಲಿಮೆಂಟ್ಗೂ ಮುಟ್ಟಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಈ ಒಂದು ಸಮಿತಿ ಏನು ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿಯವರು ಏನು ಒಂದು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಈ ಒಂದು ಪಾದಯಾತ್ರೆಯಲ್ಲಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಏನು ನಾವು ಗಂಗಾವತಿಯಲ್ಲಿ ಇದ್ದೀವಿ, ಒಕ್ಕೂಟದವರು ಏನಿದ್ದೀವಿ, ನಾವೆಲ್ಲರೂ ಅಧ್ಯಕ್ಷರು ಇರ್ಬೋದು, ನಮ್ಮ ಪದಾಧಿಕಾರಿಗಳು ಇರ್ಬೋದು, ನಾವೆಲ್ಲರೂ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಪಾದಯಾತ್ರೆಗೆ ಯಶಸ್ವಿ ಆಗುವುದಕ್ಕೆ ನಾವು ಸಹ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ, ತನು ಮನ ಧನದಿಂದ ನಿಮ್ಗೆ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಮಾಲೀಕ ಸಂಘ ಉಪಾಧ್ಯಕ್ಷನಿದ್ದು ನಮ್ಮ ವತಿಯಿಂದ ತನು ಮನ ಧನದಿಂದ ನಾವು ನಿಮ್ ಜೊತೆಗೆ, ನಾವು ಮೊದಲು ರೈತರ ಮಕ್ಕಳು, ನಾವು ಸಾಗಾಣಿಕೆ ಗುತ್ತಿಗೆದಾರರು, ನಾವು ನಿಮ್ ಜೊತೆಗೆ ಇರ್ತೀವಿ ಸದಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಮ್ಮ ಅಂದ್ರೆ ತುಂಗಭದ್ರಾ ನದಿ ನಮಗೆ ಜೀವನ ನದಿ. ಅಮ್ಮ ಇಲ್ಲದೆ ನಾವಿಲ್ಲ. ಅದಕ್ಕೋಸ್ಕರ ನಾವು ತನು ಮನ ಧನದಿಂದ ನಾವು ನಿಮ್ ಜೊತೆಗೆ ಯಾವಾಗ್ಲೂ ಇರ್ತೀವಿ ಸದಾಕಾಲ ಅಂತ ಹೇಳ್ತಾ ನಾನು 1-2 ಮಾತಾಡಲಿಕ್ಕೆ ಅವಕಾಶ ಕೊಟ್ರೆ ಬಂದಿಸಿ ನಾನು 2 ಮಾತು ನಮಸ್ಕಾರ. ರಾಮ ಸೇತುವೆ ಕಟ್ಟುವಲ್ಲಿ ವಾನರರು ಎಲ್ಲರೂ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೋಗಿ ಜೋಡಿಸ್ತಾ ಇದ್ರಂತೆ. ವಿಷಯ ಜೋಡಿಸ್ತಾ ಇದ್ರೆ ಎಲ್ಲರೂ ರಾಮನ ಸೇವೆ ಮಾಡ್ತಕ್ಕಂಥವ್ರೆ, ಸೀತಾದೇವಿಯನ್ನ ತರಲಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನ ಪಾಲಿಸ್ಬೇಕು ಅಂತ ಒಂದು ಮನೋಭಾವ ಇಟ್ಕೊಂಡವ್ರು. ಅಲ್ಲಿ ಒಂದು ಚಿಕ್ಕ ಅಳಿಲು ಓಡಾಡ್ತಾ ಇತ್ತಂತೆ. ದೊಡ್ಡ ವಾನರರು, ಸೈನ್ಯರು ಎಲ್ಲರೂ ಕಲ್ಲು ಹೊರ್ಬೇಕಾದ್ರೆ ಅಳಿಲು ಏನ್ ಮಾಡ್ತದೆ ಪಾಪ, ಅದು ಯೋಚನೆ ಮಾಡ್ತಂತೆ, ನಾನು ಇದಕ್ಕೇನಾದ್ರೂ ನಾನು ಇದರಲ್ಲಿ ನಾನು ಭಾಗವಹಿಸ್ಬೇಕು ಅಂತ. ಆಗ ಏನ್ ಮಾಡ್ತದೆ, ಪಕ್ಕದಲ್ಲಿದ್ದ ಒಂದು ನದಿಯಲ್ಲಿ ಮುಳುಗೋದು, ಮರಳಲ್ಲಿ ಉರುಳಾಡೋದು, ಮತ್ತೆ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟ ತಕ್ಷಣನೇ ಅಲ್ಲಿ ಬಂದು ಮೈ ಜಾಡಿಸೋದು. ಈ ವಿಷಯ ನಿಮ್ಗೆ ಯಾಕೆ ಹೇಳಿದ್ನಂತಂದ್ರೆ, ಈಗ ಎಲ್ಲರೂ ದೊಡ್ಡ ದೊಡ್ಡ ವಾನರ್ ಎಲ್ಲರೂ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಕಲ್ಲುಗಳನ್ನ. ನಮ್ಮ ಎಲ್ಲ ಸಂಘ ಪರಿವಾರದವರು, ಸಂಘ ಸಂಸ್ಥೆಯವರು, ವಿವಿಧ ಎಲ್ಲ ಒಳ್ಳೆ ಪರಿಸರ ಮನಸ್ಸಿನವರು ನಮ್ಮ ಅಳಿಲು ಸೇವೆಯನ್ನ ಇದರಲ್ಲಿ ತೊಡಗಿಸಿ ತಾಯಿ ತುಂಗಭದ್ರೆಯ ತಾಯಿಯ ಋಣ ತೀರ್ಸಕ್ಕಂತ ಕೆಲಸವನ್ನ ಮಾಡೋಣ. ನಮ್ಮ ಜೀವನಗಳನ್ನ ಮುಂದಿನ ಬದುಕಿಗಾಗಿ, ಮುಂದಿನ ಮಕ್ಕಳಿಗಾಗಿ ನಾವು ಇದನ್ನ ಕೊಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಮತ್ತು 27ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪ್ರಸಾರವಾಗ್ಲಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಇದನ್ನ ಹಾಕಿ ಅವತ್ತಿನ ದಿನ ಹೆಚ್ಚಿನ ಗಂಡು ಮಿಟ್ಟಿನ ನಾಡು ಗಂಗಾವತಿ ಯಾವಾಗ್ಲೂ
ನಾವೆಲ್ಲ ಯಾವುದರಲ್ಲೂ ನಾವು ಹಿಂದೆ ಉಳಿದಿಲ್ಲ. ಈ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಗೆಳಿಸೋಣ. ಜಲಜಾಗೃತಿ ಮತ್ತು ಜನಜಾಗೃತಿ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಒಮ್ಮನಸ್ಸಿಂದ ಪಾಲ್ಗೊಳ್ಳೋಣ ಅಂತಂದು ತಮಗೆ ನಮಸ್ಕರಿಸುತ್ತಾ ಧನ್ಯವಾದ. ಯಾಕಂದ್ರೆ ಈ ತುಂಗಭದ್ರಾ ಅಭಿಯಾನದ ಹೋದ್ ಸಲ ಮೀಟಿಂಗ್ನಾಗೂ ನಮ್ ಡಾಕ್ಟರ್ ಹೇಳ್ತಾ ಇದ್ರು 5 ಲಕ್ಷ ರೂಪಾಯಿ ರಫ್ಲಿ ಬೇಕು ಅಂತ ಹೇಳಿ. ಆದ್ರೆ ಇಷ್ಟರವರೆಗೂ ಕೂಡ ಮತ್ತೆ ಈ ಮೀಟಿಂಗ್ನಾಗೂ ಅದನ್ನ ಹೇಳಿದ್ರೆ ಇನ್ನೊಂದು ಮೀಟಿಂಗ್ನಾಗೂ ಬರೀ ಅದ ಹೇಳೋದಾಗ್ತದೆ. ಅದು ಈಗ ಒಂದು ಟೀಮ್ ಮಾಡ್ರಿ, ಆ ಟೀಮ್ ಮಾಡಿ ಏನೈತಲ್ಲ, ಈಗ ಇಲ್ಲಿ ಬ್ಯಾಂಕ್ಸ್ಗಳು ಅದಾವ, ಸೊಸೈಟಿ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಸ್ ಬಹಳ ಅದಾವ. ಎಲ್ಲರೂ ಏನೈತಲ್ಲ ನೀವು ಒಬ್ಬೊಬ್ರು ಇಷ್ಟು ಕೊಡ್ರಿ ಅಂತಂದು ಅದೇನು ದೊಡ್ಡ ವಿಷಯ ಅಲ್ಲ ಅದು. ಆದ್ರೆ ಏನಾಗ್ತದೆ, ಪ್ಲಾನ್ ಮಾಡಿ ಅದನ್ನ ಏನೈತಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದೊಂದು ಮಾಡಿದ್ರೆ ಏನಾಗ್ತದೆ, ಒಂದ್ ಪೋರ್ಷನ್ ಮುಗಿತೈತೆ ಆ ಕೆಲಸ, ಮುಂದಿನವೆಲ್ಲವೂ ನಿಮಗೆ ಹಗರಾಗ್ತಾವ. ಅದೇ ರೀತಿ ಏನದಲ್ಲ, ಈ ಪಾದಯಾತ್ರೆ ಮುಗಿದು ಬಂದಾಗ ಪಾದಯಾತ್ರೆಗೆ ಏನದಲ್ಲ ದೊಡ್ಡವ್ರು ಅಂದ್ರೆ ಪಂಜಾಬ್ನಲ್ಲಿ ಮಾಡದಂತ ನಮ್ಮ ಇವ್ರು ಅವರೆಲ್ಲ ಬರ್ತಾರಲ್ಲ, ಬಂದಾಗ ಒಂದು ಕೆಲವು ಕಮಿಟಿ ಒಂದು ಸಮಿತಿ ಅಂದ್ರೆ ಸ್ವಲ್ಪ ಯಾರು ಅದ್ರ ಬಗ್ಗೆ ನಾಲೆಜಬಲ್ ಇದ್ದಾರ ನಮ್ಮ ಭಾಗದ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಂಡು ಇಲ್ಲಿ ಮುಂದೆ ನಮ್ಮ ಭಾಗದಿಂದ ಯಾವ ರೀತಿ ನಾವು ಕಾರ್ಯಕ್ರಮಗಳು ಮಾಡಿದ್ರೆ ಆ ತುಂಗಭದ್ರಕ್ಕೆ ಈ ನಿರ್ಮಲ ತುಂಗಭದ್ರಾ ನೆನೆತರ ಮಾಡಕ್ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ತುಂಗಭದ್ರಾ ತಾನಾಗೆ ಹೊಲಸಾಗೋದಿಲ್ಲ, ಅಥವಾ ಒಂದೇ ಕಡೆಗೆ ಒಂದ್ ಯಾವ್ದೋ ಫ್ಯಾಕ್ಟ್ರಿ ಬಿಟ್ಟು ಅಂತಂದ್ ಕೂಡಲೇ ಅದೇ ಹೊಲಸು ಅಂತಂದ್ ಅಂದು ತಪ್ಪು. ಪ್ರತಿಯೊಂದು ಹಳ್ಳಿಲಿಂದ ಯಾಕೆ ಪ್ರತಿಯೊಂದು ಮನೆಲಿಂದ ಕೂಡ ತುಂಗಭದ್ರಾಕ್ಕೆ ಏನೈತಲ್ಲ ಹೊಲಸು ಹೋಗಕೈತಿ. ಕನಿಷ್ಠ ಪಕ್ಷ ಇದ್ರದ್ದು ಈ ಅಭಿಯಾನದ್ದು ಮುಗಿದ ಮೇಲೆ ನಾವೆಲ್ಲರೂ ಒಬ್ರಿಗೂ ಇದನ್ನ ಮಾಡ್ಕೊಂಡು ಕನಿಷ್ಠ ಪಕ್ಷ ಏನಂದ್ರೆ ನಮ್ಮ ಮನೆ ನೀರರ ಕೊನೆಗೆ ಏನೈತಲ್ಲ ಸ್ವಚ್ಛ ಮಾಡಿ ನಿರ್ಮಲ ಮಾಡಿ ಏನೈತಲ್ಲ ಗಟ್ರಕ್ಕೆ ಹೋಗಂಗ್ ಮಾಡ್ಕೋಬೇಕು. ನಮ್ಮ ಮನೆ ನೀರೇ, ನಾವೇ ಪ್ಲಾಸ್ಟಿಕ್ ಹಾಕೋದು, ನಾವೇ ಕಸ ಒಯ್ದು ಗಟ್ರದಾಗ ಒಯ್ಯೋದು, ನಾವೆಲ್ಲ ಇಲ್ಲಿದ್ದರು ಎಲ್ಲರೂ 80-90% ಮಂದಿ ಅದನ್ನೇ ಮಾಡ್ತಾ ಇದೀವಿ. ನಾವು ಇದ್ದದ್ದು ಒಪ್ಕೊಂಬಿಡೋಣ. ನಾವು ನಮ್ ತಗ ಅದು ಇಲ್ಲ ಅಂತಂದಾಗ ತುಂಗಭದ್ರಾ ಎಲ್ಲಿಂದ ನಿರ್ಮಲ ಆಗ್ತದೆ? ಯಾವ ಗೌರ್ಮೆಂಟ್ ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ಒತ್ತಡ ತರಬೇಕು, ಇಂಥವೆಲ್ಲ ಅಭಿಯಾನಗಳು ಮಾಡ್ಕೋಬೇಕು, ಅವೆಲ್ಲ ಮಾಡೋಣ. ಆದ್ರೆ ಆ ಅಭಿಯಾನದಕ್ಕಿಂತ ಹೆಚ್ಚಾಗಿ ಮೊದಲು ನಮ್ಮಲ್ಲಿ ಅಂತರಂಗದ ಅಭಿಯಾನ ಬೇಕು. ನಾವೆಲ್ಲರೂ ಏನೈತಲ್ಲ ಅಂತ ಒಂದು ಅಭಿಯಾನ ಮಾಡ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಆ ಟೀಮ್ ಏನೈತಲ್ಲ ಒಂದೊಂದು ಈ ಗಂಗಾವತಿದ ಒಂದ್ ಏನಾರ ಮಾಡ್ಕೋಬೇಕಂತಂದ್ರೆ ಒಂದೊಂದು ಓಣಿಗೆ ಒಂದೊಂದು 4 ಮಂದಿ ಟೀಮ್ ಮಾಡ್ಬೇಕು. ಅವ್ರು ಅಟ್ಲೀಸ್ಟ್ ಆ ಓಣಿನ ಗಟಾರ ಏನೈತೆಲ್ಲ ಹೊಲಸಾಗ್ಲಾರ್ದಂಗೆ ಸ್ವಲ್ಪ ನೀರು ಸರಿ ಹೋಗಂಗ ಇಂಥವ್ ಏನಾದ್ರು ಪ್ರಾಕ್ಟಿಕಲಿ ಪ್ಲಾನ್ ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲಂದ್ರೆ ಬರೀ ಈ ಸಭೆ ಮೆರವಣಿಗೆ ಯಶಸ್ವಿ ಆಯ್ತು ಅಭಿಯಾನ ಅಂತ ಅನ್ನೋ ಒಂದು ಮಾತುಗಳನ್ನ ಅಷ್ಟೇ ಕೇಳ್ತೀವಾಗ್ಲಿ. ನಾವೇನ್ ತುಂಗಭದ್ರಾ ನದಿಗೆ ಹೋಗಿ ನಾವು ಸಣ್ಣ ಹುಡುಗರಿದ್ದ ಹೊತ್ನಾಗ ಏನದಲ್ಲ ಹಂಪಿ ಜಾತ್ರೆಗೆ ಹೋಗ್ಬೇಕಂತ ಹಂಪಿ ಜಾತ್ರೆಗೆ ಹೋದಾಗ ಆ ದಂಡಿಗೆ ಏನೈತೆಲ್ಲ ಬುತ್ತಿ ಉಚ್ತಿದ್ವಿ, ಕನಗಿರ್ಲಿಂದ ಬರ್ತಿದ್ವಿ. ಬಂಡಿ ಕೊಳ್ಳರದೇನೈತೆಲ್ಲ ಬುತ್ತಿ ಉಚ್ಚಿ ಅಲ್ಲೇ ಊಟ ಮಾಡಿ ತುಂಗಭದ್ರಾ ನದಿಗೆ ಏನೈತೆಲ್ಲ ನಾವು ನೀರು ಕುಡ್ದೀವಿ. ಆ ನದಿನೂ ಐತಿ. ಇವತ್ತೇನೈತೆಲ್ಲ ಅಲ್ಲಿ ಮಖ ತಕೊಳಕ್ ಏನೈತೆಲ್ಲ ಹೆಂಗ್ ಮಾಡೋಣ ಅಂತಂದು ಅನುಮಾನ ಮಾಡಂತ ನದಿನೂ ಇವತ್ತಾಗೈತಿ. ಅದಕ್ಕೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಏನೈತೆಲ್ಲ ಮುಂದೆ ಆಲೋಚನೆ ಮಾಡೋಣ. ಆದ್ರೆ ಎಲ್ಲರೂ ಕೂಡ ಉತ್ಸಾಹದಿಂದ ಬಂದು ಇದರಲ್ಲಿ ಭಾಗವಹಿಸಿ, ಆಮೇಲೆ ನಾ ಅದನ್ನೇ ಹೇಳೋದು, ಭಾಗವಹಿಸೋದು, ಭಾಷಣ ಮಾಡೋದು ಅಥವಾ ಕುಂತು ಕೇಳಿ ಚಪ್ಪಾಳಿ ಹೊಡೆದು ಹೋಗೋದು ಅದು ಅಲ್ಲಿಗೆ ಮುಗಿಬಾರದು. ನಮ್ಮ ಇನ್ವಾಲ್ವ್ಮೆಂಟ್ ಆಗ್ಬೇಕು. ನಾವು ಇದರಲ್ಲಿ ಯಾವ ರೀತಿ ಏನೇನ್ ನಮ್ಮ ಕರ್ತವ್ಯ ಇನ್ಮೇಲೆ ಇಷ್ಟೇ ಹೇಳ್ದೆ, ಗೌಡ್ರೆ ನಮ್ಮ ಇವ್ರು ಏನೈತೆಲ್ಲ ನೀವು ಡಾಕ್ಟರ್ ನಮ್ಗೆ ಇದನ್ನ ಬೇಡ, ನಮ್ ಕೆಲಸ ಏನೈತೆ ಅಷ್ಟು ಹೇಳ್ರಿ. ಮೀಟಿಂಗ್ ಬರೋದು ಬಿಡೋದು ಇಂಪಾರ್ಟೆಂಟ್ ಅಲ್ಲ. ನಾವ್ ಏನ್ ಮಾಡ್ಬೇಕಾಗೈತೆ, ವಾಟ್ ಈಸ್ ಅವರ್ ಡ್ಯೂಟಿ ಇನ್ ದಿಸ್, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೇನಾದ್ರೂ ಒಂದು ಜವಾಬ್ದಾರಿ ಇದೆ ಅಥವಾ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿ ನಾವು ಒಂದು ಜವಾಬ್ದಾರಿ ಹೊರಂಗಾತಂತಂದ್ರೆ ಇವು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಅಂತ ಮಾತನ್ನ ಹೇಳ್ತಾ, ಇದಕ್ಕಿಂತ ಹೆಚ್ಚಾತಂದ್ರೆ ಮತ್ತೆ ನೀವು ನನಗೆ ಚಪ್ಪಾಳೆ ಹೊಡೆದು ಹೇಳಿದ್ರಿ ಬೇಡ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ಜೈ. ನಾವು ಉಕ್ಕಿನ ಮನುಷ್ಯ ಅಂದ್ರೆ ನಮ್ಮ ರಾಮಕೃಷ್ಣ ಸರ್ ಅವರು. ಸರ್ ರಾಮಕೃಷ್ಣ ಸರ್ ಅವರ ಏನು ನಿರಂತರವಾಗಿ ಕೆಲಸದಿಂದ ಇವತ್ತು ಐ ಹಾಸ್ಪಿಟಲ್ ಪ್ರಾರಂಭ ಆಗಿದೆ. 100 ರೂಪಾಯಿ ಕೊಟ್ರೆ ಬಡವರು 100 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿದ್ರೆ ಅದರಲ್ಲೇ BP, ಶುಗರ್, ಕಣ್ಣಿನ ಸಂಪೂರ್ಣ ತಪಾಸಣೆ ಮತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಕಂಪ್ಲಿ ರಸ್ತೆಯಲ್ಲಿರುವಂಥ ಲೈನ್ ಹಾಸ್ಪಿಟಲಲ್ಲಿ ಆಗ್ತಾ ಇದೆ. ಈ ವಿಚಾರವನ್ನ ತಮ್ಗೆಲ್ಲ ನಮ್ಮ ಸಂಬಂಧಿಕರಿಗೆ, ಬಂಧುಗಳಿಗೆ, ತಮ್ಮ ಅಂಡರಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಈ ಸುದ್ದಿಯನ್ನು ಮುಟ್ಟಿಸ್ರಿ. ಬಹಳಷ್ಟು ಜನರು ಇದನ್ನ ಉಪಯೋಗವನ್ನು ಪಡ್ಕೊಳ್ರಿ. ಯಾಕಂದ್ರೆ ಬಹಳಷ್ಟು ಜನರು ತಮ್ಮ ತಂದೆ ತಾಯಿಗಳಿಗೆ ಕಣ್ಣಿನ ಸರ್ಜರಿ ಮಾಡಿಸ್ಲಾರ್ದಂಗೆ ಬಿಡ್ತಾರೆ, ಆಮೇಲೆ ಮಾಡ್ಸೋಣ ಅಂತ. ಇದು ಕಣ್ಣಿನ ಆಸ್ಪತ್ರೆ ಗಂಗಾವತಿಯಲ್ಲಿ ಪ್ರಾರಂಭ ಆಗಿದೆ. ದಯವಿಟ್ಟು ಇದನ್ನ ಮಾಡ್ರಿ, ಇದಕ್ಕೆಲ್ಲರೂ ಪೇಷಂಟ್ ರೆಫರ್ ಮಾಡ್ರಿ ಅಂತ ಹೇಳ್ತಾ ಅವರು ರಾಮಕೃಷ್ಣ ಸರ್ ಅವರು ಇದಕ್ಕೆ ಎಲ್ಲ ಕಳಿಸ್ತೀವಿ ಮೇಡಮ್ ಬರ್ರಿ. ಇದೊಂದು
ಒಂದು ಡಿಸ್ಪ್ಲೇ ಮಾಡ್ಬಿಟ್ಟು ಅದರ ಅಭಿಯಾನದ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದು, ಜೊತೆಯಲ್ಲಿ ರೈತ ಸಂಘವಾಗ್ಲಿ, ಶಾಲಾ ವಿಭಾಗದವರಾಗ್ಲಿ ಅಥವಾ ಎಲ್ಲ ಊರಿನ ಗಣ್ಯರೆಲ್ಲರೂ ಬಂದಿದ್ದಾರೆ. ತಮ್ಮೆಲ್ಲರ ಒಂದು ಕೊಡುಗೆ ಇಲ್ಲಿ ಅತಿ ಹೆಚ್ಚಿಂದು ಅಂತ ಹೇಳಿ ತುಂಗಭದ್ರಾ ಅಭಿಯಾನಕ್ಕೆ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.